ಹಾಯ್ ಸ್ನೇಹಿತರೆ, ನನ್ನ ಮಲ್ಲಿಕಾರ್ಜುನ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿದ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಇದು ಭಾಗ 5. ಈಗಾಗಲೇ 4 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಆ 4 ವಿಡಿಯೋಗಳಲ್ಲಿ ಸುಮಾರು 80 ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗಿದ್ದೀವಿ. ನೆಕ್ಸ್ಟ್ ಈ 5ನೇ ವಿಡಿಯೋದಲ್ಲಿ ನೆಕ್ಸ್ಟ್ 20 ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿದ್ದಾನೆ, ಹೆಂಗೆ ಆನ್ಸರ್ ಮಾಡೋ ಸಿಂಪಲ್ ವಿಧಾನಗಳನ್ನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ವಿಡಿಯೋದ ಕೆಳಗಡೆ ಬರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಹಾಕಿದ್ವಿ. ಅದನ್ನು ಟಚ್ ಮಾಡಿದರೆ ನೀವು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ತಾ ಬರ್ಬೋದು. ಸ್ನೇಹಿತರೆ, ಈಗಾಗಲೇ ಕಳೆದ 4 ವಿಡಿಯೋಗಳಲ್ಲಿ 80 ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗಿದ್ದೀನಿ. ಇವತ್ತು ನೆಕ್ಸ್ಟ್ 81ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಬರೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. ಈ ಪ್ರಶ್ನೆ ಓದಿ ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಯಾವೊಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ ಅಂದರೆ ಇದು ಸರಳ ಬಡ್ಡಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಸಿಂಪಲ್ ಇಂಟ್ರೆಸ್ಟ್ ರಿಲೇಟೆಡ್ ಪ್ರಶ್ನೆ ನೋಡ್ರಿ. ಪ್ರಶ್ನೆ ಏನಿದೆ ಅಂದರೆ Rs. 500ಕ್ಕೆ ವರ್ಷಕ್ಕೆ 5% ಬಡ್ಡಿ ದರದಲ್ಲಿ Rs. ಬಡ್ಡಿ ಸಂಗ್ರಹವಾಗಲು ಬೇಕಾಗುವ ಕಾಲ ಎಷ್ಟು ಅಂತ ಪ್ರಶ್ನೆ ಇದೆ ನೋಡ್ರಿ. ಅಸಲು 500 ರೂಪಾಯಿ. ನೀವು 500 ರೂಪಾಯಿ ಸಾಲ ತಗೊಂಡಿರ್ತೀರೋ ಅಥವಾ ಇನ್ನೊಬ್ಬರಿಗೆ ಸಾಲ ಆದರೂ ಕೊಟ್ಟಿರ್ಬೋದು. ವರ್ಷಕ್ಕೆ ವಾರ್ಷಿಕ ಬಡ್ಡಿಯ ದರ ಇಲ್ಲಿ 1 ವರ್ಷಕ್ಕೆ 5%. ಪರ್ಸೆಂಟ್ ಅಂದ್ರೆ ಪರ್ಸೆಂಟ್ ಸಿಂಬಲ್ ಇದೆ ನೋಡ್ರಿ. ಪರ್ಸೆಂಟ್ ಅಂದರೆ 100ಕ್ಕೆ 5 ರೂಪಾಯಿ ಅಂತ, 100ಕ್ಕೆ 5 ರೂಪಾಯಿ ಅಂತ ನೋಡ್ರಿ. 100 ರೂಪೀಸ್ಗೆ 100 ರೂಪಾಯಿ ಬಡ್ಡಿ ಆದರೆ ಇಲ್ಲಿ 500ಕ್ಕೆ ಎಷ್ಟಾಗುತ್ತೆ ಅಂತ 1 ವರ್ಷಕ್ಕೆ. ಅಂದರೆ 50 ರೂಪಾಯಿ ಬಡ್ಡಿ ಬರಲಿಕ್ಕೆ ಟೈಮ್ ಎಷ್ಟು ಬೇಕು ಅಂತ ಕಾಲ ಕಂಡುಹಿಡಿಬೇಕು. ಇಲ್ಲಿ ಟೈಮ್ ಕಂಡುಹಿಡಿಬೇಕು. ವೆರಿ ಸಿಂಪಲ್. ವಿತೌಟ್ ಪೆನ್ ಆ್ಯಂಡ್ ಪೇಪರು ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದು. ಹೆಂಗೆ ಅಂದರೆ ಈ ಪರ್ಸೆಂಟೇಜಲ್ಲಿದೆ ಅಂದರೆ 100ಕ್ಕೆ 5 ರೂಪಾಯಿ ಬಡ್ಡಿ ಅಂತ 1 ವರ್ಷಕ್ಕೆ. 100ಕ್ಕೆ 5 ರೂಪಾಯಿ ಬಡ್ಡಿ ಆದರೆ 500ಕ್ಕೆ ಎಷ್ಟಾಗುತ್ತೆ? 5 × 5. ಇಲ್ಲಿರೋ 5 ಈ 5 ಮಲ್ಟಿಪ್ಲೈ ಮಾಡಿರಿ. ಪರ್ಸೆಂಟೇಜಲ್ಲಿರೋದ್ರಿಂದ ವರ್ಡ್ಸನ್ನು ಡಿಲೀಟ್ ಮಾಡ್ಕೊಂಡು 5 × 5 ಮಲ್ಟಿಪ್ಲೈ ಮಾಡಿರಿ, 25 ಬರುತ್ತೆ, 25. ಇದು 1 ವರ್ಷಕ್ಕೆ 25 ರೂಪಾಯಿ ಬಡ್ಡಿ ಅಂತ. 1 ವರ್ಷಕ್ಕೆ 25 ರೂಪಾಯಿ ಬಡ್ಡಿ ಬರುತ್ತೆ ಅಂದರೆ 50 ರೂಪಾಯಿ ಈ 50 ರೂಪೀಸ್ ಇಂಟ್ರೆಸ್ಟ್ ಬರಬೇಕು ಅಂದರೆ ಎಷ್ಟು ವರ್ಷ ಟೈಮ್ ಬೇಕು? 2 ವರ್ಷ ಬೇಕು. 1 ವರ್ಷಕ್ಕೆ 25 ರೂಪಾಯಿ ಅಂದರೆ 2 ವರ್ಷಕ್ಕೆ 50 ರೂಪಾಯಿ ಆಗುತ್ತೆ. ಟೈಮ್ ಕೇಳಿದನ್ನು 2 ವರ್ಷ ಅಂತ ಆನ್ಸರ್ ಆಗ್ಬೋದು. ವೆರಿ ಸಿಂಪಲ್. ಒಂದು ಜನರಲ್ ಮೆಥಡಲ್ಲಿ ಆನ್ಸರ್ ಮಾಡ್ಬೋದು. ಅದಕ್ಕೆ ಫಾರ್ಮುಲಾನೇ ಬೇಕು ಅಂತೇಳೇನಿಲ್ಲ. ಇಲ್ಲ ಸರ್, ನಾನು ಫಾರ್ಮುಲಾ ಹಾಕ್ಕೊಂಡು ಮಾಡ್ತೇನೆ ಅಂದರೆ ನೋಡಿರಿ, ಈ ಪ್ರಶ್ನೆಯಲ್ಲಿ ಕೊಟ್ಟರೆ ಡಾಟಾ ಈ 500 ರೂಪಾಯಿ ಅನ್ನೋದು ಏನು ಅಂದರೆ 500 ರೂಪೀಸ್ ಅನ್ನೋದು. ಇದೇನಂದ್ರೆ 500 ಅನ್ನೋದು ಪ್ರಿನ್ಸಿಪಲ್ ಅಮೌಂಟ್, ಪಿ ಅಂತ ಕರಿತೀವಿ. P = 500 ರೂಪೀಸ್ ಪ್ರಿನ್ಸಿಪಲ್. 5% ಇದೆಯಲ್ಲ, ಇದು ರೇಟ್ ಆಫ್ ಇಂಟ್ರೆಸ್ಟ್. R = 5% ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಇದು Rs. ಬಡ್ಡಿ ಅಂದರೆ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ 50 ರೂಪಾಯಿ ಅಂತ. ನಾವೇನು ಕಂಡುಹಿಡಿಬೇಕು? ಕಾಲ, ಟೈಮ್ ಕಂಡುಹಿಡಿಬೇಕು. T = ಕ್ವಶನ್ ಮಾರ್ಕ್ ಹಾಕೊಂಡು ಏನೇನು ಕೊಟ್ಟಿದ್ದಾರೆ ಅಂತ ಅರ್ಥ ಆಯ್ತಾ? ಸೊ ಇದರಲ್ಲಿ ನಾವು ಟೈಮ್ ಕಂಡುಹಿಡಿಬೇಕಲ್ಲ, ಬೇಸಿಕ್ ಫಾರ್ಮುಲಾ, ಸರಳ ಬಡ್ಡಿ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರಲಿ. I = PTR/100 ಅಂತ ಹೇಳ್ತೀವಿ. I = PTR/100. ನೋಡ್ರಿ, ಇಲ್ಲಿ I ಅಂದರೆ ಸಿಂಪಲ್ ಇಂಟ್ರೆಸ್ಟ್ 50 ರೂಪಾಯಿ ಇದೆಯಲ್ಲ, I ಪ್ಲೇಸಲ್ಲಿ 50 ರೂಪಾಯಿ ಬರೆಯೋಣ. = P ಅಂದರೆ ಪ್ರಿನ್ಸಿಪಲ್ ಅಮೌಂಟ್. ಇಲ್ಲಿ 500 ರೂಪಾಯಿ ಇದೆ, 500 ಬರೆಯೋಣ, 500 ರೂಪೀಸ್. ಇಂಟು ನೋಡ್ರಿ, ಟೈಮ್ ಗೊತ್ತಿಲ್ಲ, T ಹಾಗೆ ಬರೆಯೋಣ. ಇಲ್ಲಿ R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ 5% ಕೊಟ್ಟಿದ್ದಾನೆ, R ಪ್ಲೇಸಲ್ಲಿ 5 ಬರೆಯೋಣ. ಡಿವೈಡ್ ಬೈ ಹಾಕೊಂಡು 100 ಇದೆಯಲ್ಲ, 100 ಆ್ಯಸ್ ಇಟ್ ಈಸ್ ಬರ್ಕೊಳ್ರಿ. ಕ್ಯಾನ್ಸಲ್ ಮಾಡ್ರಿ. ಯಾವಾಗ ಕ್ಯಾನ್ಸಲ್ ಆಗ್ತಾವ ಅಂದ್ರೆ ಕ್ಯಾನ್ಸಲ್ ಮಾಡ್ತಾ ಬರೋಣ. 100 1 100, ಇಲ್ಲಿ 500 ಇದೆಯಲ್ಲ, 100 5 500 ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಅವರ ಸಂಖ್ಯೆ ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತಾ ನೋಡ್ರಿ? ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತಿಲ್ಲ. ಇಲ್ಲಿ 50 ಇದೆ, 5 1 5, 5 10 50 ಕ್ಯಾನ್ಸಲ್ ಆಗುತ್ತೆ. ಮತ್ತಿಲ್ಲಿ 5 1 5, ಲೆಫ್ಟ್ ಸೈಡಲ್ಲಿ 5 2 10 ಕ್ಯಾನ್ಸಲ್ ಮಾಡ್ಬೋದು. ಲೆಫ್ಟ್ ಸೈಡಲ್ಲಿ 2 ಇದೆ, ರೈಟ್ ಸೈಡಲ್ಲಿ ಈ T ಮಾತ್ರ ಉಳ್ಕೊಂಡಿದ್ದೆ, ಒಂದೇನು ಅವಶ್ಯಕತೆ ಇಲ್ಲ. T ಅಂದರೆ ಟೈಮ್ = 2 ಇಯರ್ಸ್ ಆಗುತ್ತೆ. ಅರ್ಥ ಆಯ್ತಾ? ವಿತ್ ಫಾರ್ಮುಲಾ ಮಾಡ್ಬೋದು. ಫಸ್ಟ್ ನಿಮಗೆ ವಿತೌಟ್ ಫಾರ್ಮುಲಾನು ಹೇಳ್ಕೊಟ್ಟದಂಗೆ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, 82nd ಕ್ವಶನ್ ಏನಿದೆ ನೋಡ್ರಿ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು Rs. 25ಕ್ಕೆ ಕೊಂಡುಕೊಂಡು ಅಂತಿದೆ.
ಯಾವುದೋ ಒಂದು ವಸ್ತುವನ್ನ 25 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾನೆ, ರೂಮ್ 30ಕ್ಕೆ ಮಾರಾಟ ಮಾಡುತ್ತಾನೆ ಅಂತ ಕೊಟ್ಟಿದ್ದಾರೆ. 25 ರೂಪಾಯಿಗೆ ಪರ್ಚೇಸ್ ಮಾಡಿ 30 ರೂಪಾಯಿಗೆ ಸೇಲ್ ಮಾಡಿದ್ದಾನೆ ಅಂತ. ಹಾಗಾದ್ರೆ ಆತನ ಗಳಿಸಿದ ಲಾಭ, ಆ ಲಾಭನ ಪರ್ಸೆಂಟೇಜಲ್ಲಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ಶೇಕಡ ಲಾಭ ಕಂಡುಹಿಡಿಬೇಕಾಗತ್ತೆ. ನೋಡ್ರಿ, ವೆರಿ ಸಿಂಪಲ್. ನೀವೇ ಒಂದು ವಸ್ತುವನ್ನು 25 ರೂಪಾಯಿಗೆ ಪರ್ಚೇಸ್ ಮಾಡಿ ಅದನ್ನು ನಿಮ್ಮ ಫ್ರೆಂಡಿಗೋ ಯಾರಿಗೋ 30 ರೂಪಾಯಿಗೆ ಸೇಲ್ ಮಾಡ್ತೀವಿ ಅಂದ್ಕೊಳ್ಳೋಣ. 25 ರೂಪಾಯಿಗೆ ನೀವು ಪರ್ಚೇಸ್ ಮಾಡಿ ಆ ಪೆನ್ನನ್ನು 30 ರೂಪಾಯಿಗೆ ನೀವು ಸೇಲ್ ಮಾಡಿದ್ರಿ ಅಂದರೆ ನಿಮಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಅಂದರೆ ಆಬ್ವಿಯಸ್ಲಿ ಇದರಲ್ಲಿ ಏನಾಗುತ್ತೆ, ಲಾಭ ಆಗುತ್ತೆ, ಪ್ರಾಫಿಟ್ ಆಗುತ್ತೆ. ಎಷ್ಟು ರೂಪಾಯಿ ಲಾಭ ಆಗುತ್ತೆ? 5 ರೂಪಾಯಿ ಲಾಭ ಆಗುತ್ತೆ. 25 ರೂಪಾಯಿಗೆ ತಗೊಂಡು 30 ರೂಪಾಯಿಗೆ ನೀವು ಸೇಲ್ ಮಾಡಿದಾಗ ನಿಮಗೆ ಲಾಭ ಆಗೋದು 5 ರೂಪೀಸ್. ಅದರಲ್ಲಿ ಕೇಳಿರೋದು ಪರ್ಸೆಂಟೇಜಲ್ಲಿರೋದ್ರಿಂದ ಶೇಕಡ ಲಾಭ ಕಂಡುಹಿಡಿಬೇಕು, ಪರ್ಸೆಂಟೇಜ್ ಪ್ರಾಫಿಟ್ ಕಂಡುಹಿಡಿಬೇಕು. ಈ ಶೇಕಡ ಲಾಭ ಕಂಡುಹಿಡಿಬೇಕಂದ್ರೆ ಫಸ್ಟ್ ಲಾಭ ಆಗಿರೋ ಅಮೌಂಟನ್ನು ನ್ಯೂಮರೇಟ್ರಲ್ಲಿ ಮೇಲ್ಗಡೆ ಬರೀಬೇಕು. 5 ರೂಪಾಯಿ ಲಾಭ ಆಗಿದೆ. ಶೇಕಡ ಲಾಭ ಕಂಡುಹಿಡಿಬೇಕಂದ್ರೆ ಮೊದಲು ಲಾಭ ಎಷ್ಟಾಗಿರುತ್ತಲ್ಲ ಅದನ್ನು ಮೇಲ್ಗಡೆ ಬರ್ಕೋಬೇಕು ನ್ಯೂಮರೇಟ್ರಲ್ಲಿ 5 ರೂಪೀಸ್. ಇದನ್ನು ಎಷ್ಟಕ್ಕೆ 5 ರೂಪಾಯಿ ಲಾಭ ಬಂತಂದ್ರೆ ನೀವು ಹಾಕಿರೋ ಇನ್ವೆಸ್ಟ್ಮೆಂಟಲ್ಲಿ 25 ರೂಪಾಯಿ ಇಲ್ಲ, 25 ರೂಪಾಯಿಗೆ 5 ರೂಪಾಯಿ ಲಾಭ ಅಂತ. 25 ರೂಪೀಸ್ 5 ರೂಪೀಸ್ ಲಾಭ ಆದರೆ ಶೇಕಡ ಲಾಭಕ್ಕೆ ಬೇಕಂದ್ರೆ ಇಂಟು 100 ಹಾಕೋಬೇಕು. ಪರ್ಸೆಂಟೇಜ್ ಪ್ರಾಫಿಟ್ ಬೇಕಲ್ಲ, ಇಂಟು 100. 25 ರೂಪಾಯಿಗೆ 5 ರೂಪಾಯಿ ಲಾಭ ಆದರೆ 100ಕ್ಕೆ ಎಷ್ಟು ಲಾಭ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಇದರಲ್ಲಿ ಕ್ಯಾನ್ಸಲ್ ಮಾಡ್ತಾ ಬರೋಣ. 25 1 25, 25 4 100 ಕ್ಯಾನ್ಸಲ್ ಆಗುತ್ತೆ. ಇನ್ನು ಕೆಳಗಡೆ ಒಂದಿದೆ ನೆಸೆಸಿಟಿ ಇಲ್ಲ, ಇಲ್ಲಿರೋ 5 ಈ 4 ಮಲ್ಟಿಪ್ಲೈ ಮಾಡಿದ್ರೆ 5 ಇಂಟು 4 ಅಂದರೆ 20 ಆಗುತ್ತೆ. ಅಂದರೆ ಶೇಕಡ ಲಾಭ 20%. ಆಪ್ಷನ್ ಬಿ ನಲ್ಲಿದೆ ಎಕ್ಸಾಕ್ಟ್ ಆನ್ಸರ್. ಓಕೆ, ಕ್ಲಿಯರ್? ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ನು. ಇಲ್ಲ, ಇದೇ ಕ್ವಶನ್ನ ಇನ್ನೊಂದು ಥರ ಮಾಡೋದು ಹೇಳ್ಕೊಡ್ತಾನೆ. ನೀವು ಹಾಕಿದ 25 ರೂಪಾಯಿ ಇನ್ವೆಸ್ಟ್ಮೆಂಟು, ಅದಕ್ಕೆ 5 ರೂಪಾಯಿ ಲಾಭ ಬಂತು. ಮತ್ತು 25 ರೂಪಾಯಿ ಇನ್ವೆಸ್ಟ್ ಮಾಡಿದಿರಿ ಅಂದರೆ 5 ರೂಪಾಯಿ ಲಾಭ ಬರುತ್ತೆ. ಇನ್ನು 25 ರೂಪಾಯಿಗೆ 5 ರೂಪಾಯಿ ಲಾಭ ಬರುತ್ತೆ. ಸೊ ಮತ್ತು 25 ರೂಪಾಯಿಗೆ 5 ರೂಪಾಯಿ ಲಾಭ ಬರುತ್ತೆ. ಟೋಟಲ್ ಮಾಡಿರಿ, ಇವೆಲ್ಲ ಕೂಡಿರೋ ಟೋಟಲ್ ಎಷ್ಟಾಗ್ತೋ 100 ಆಗುತ್ತೆ, 100 ಆಗುತ್ತೆ. ಇವೆಲ್ಲ ಕೊಡ್ರಿ 5 10 15 20 ಕೊಡ್ರಿ 20. 100 ರೂಪಾಯಿಗೆ 20 ರೂಪಾಯಿ ಲಾಭ ಅಲ್ಲ, 100 ರೂಪಾಯಿ ಅಂದರೆ ಅದು ಪರ್ಸೆಂಟೇಜಲ್ಲಿ ಹಾಕ್ಬೋದು. 20%. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆ, ಶಲ್ ಐ ಗೋ ಟು ದ ನೆಕ್ಸ್ಟ್ ಕ್ವಶನ್. ಎಸ್ 83rd ಕ್ವಶನ್ ಈ ರೀತಿ ಇದೆ. ಇದು ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್, ಕಾಲ ಮತ್ತು ಕೆಲಸ ಟಾಪಿಕ್. ಅದರಲ್ಲಿ ಚೈನ್ ರೂಲಿಗೆ ಸಂಬಂಧಪಟ್ಟಂತೆ ನಿಮಗೆ ಒಂದು 4 ವಿಡಿಯೋಗಳು ಕೊಟ್ಟಿದ್ದೇನೆ ಯೂಟ್ಯೂಬಲ್ಲಿ. ಅದರಲ್ಲಿ ಸೆಕೆಂಡ್ ವಿಡಿಯೋ ನೋಡಿದರೆ ಈ ಥರ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋ ಸಿಂಪಲ್ ವಿಧಾನಗಳನ್ನು ನಾನು ಹೇಳ್ಕೊಟ್ಟಿದ್ದೇನೆ. ನೀವು ಯಾರು ವಾಚ್ ಮಾಡಿಲ್ಲೋ ಅವೆಲ್ಲ ವೀಡಿಯೋಸ್ನ ವಾಚ್ ಮಾಡ್ತಾ ಬರ್ಬೋದು. ಬಟ್ ಇಲ್ಲಿ ಕ್ವಶನ್ ಸಾಲ್ವ್ ಮಾಡೋದು ನಾನು ಹೇಳ್ಕೊಡ್ತೀನಿ, ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ. ಇಲ್ಲಿ ನೋಡ್ರಿ, 45 ಜನ ಗಂಡಸರು ಪ್ರತಿದಿನ 12 ಗಂಟೆಗಳ ಕಾಲ ಕೆಲಸ ಮಾಡಿ ಒಂದು ಕೆಲಸವನ್ನು 30 ದಿನಗಳಲ್ಲಿ ಮುಕ್ತಾಯ ಮಾಡುತ್ತಾರೆ ಅಂತ. ಹಾಗಾದರೆ 60 ಜನರು ಪ್ರತಿದಿನ 10 ಗಂಟೆಗಳ ಕಾಲ ಕೆಲಸ ಮಾಡಿದರೆ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಕ್ತಾಯ ಮಾಡುತ್ತಾರೆ ಅಂತ. ನೋಡ್ರಿ, ಈ ಪ್ರಶ್ನೆ ನೋಡಿದ ತಕ್ಷಣ ನನಗೆ ಒಂದು ಐಡಿಯಾ ಬರುತ್ತೆ. ಇದರಲ್ಲಿ ಕೊಟ್ಟಿರೋ ಪ್ಯಾರಾಮೀಟರು ಜನರ ಸಂಖ್ಯೆ ಇದೆ, ನಂಬರ್ ಆಫ್ ಪೀಪಲ್. ಆಮೇಲೆ ಅವರ್ಸ್ ಕೊಟ್ಟಿದ್ದಾನೆ, ಎಷ್ಟು ಅವರ್ಸ್ ಕೆಲಸ ಮಾಡ್ತಾರೆ ಡೈಲಿ ಅಂತ. ಆಮೇಲೆ ದಿನಗಳ ಸಂಖ್ಯೆ ಕೊಟ್ಟಿದ್ದಾನೆ, ನಂಬರ್ ಆಫ್ ಡೇಸ್ ಕೊಟ್ಟಿದ್ದಾನೆ. ಜನರ ಸಂಖ್ಯೆ, ಆಮೇಲೆ ಅವರ್ಸು, ದಿನಗಳ ಸಂಖ್ಯೆ ಅಂತ 3 ಪರಿಮಾಣಗಳು ಈ ಪ್ರಶ್ನೆಯಲ್ಲಿ ಇವೆ. ಸೊ ಆ 3 ಪರಿಮಾಣಗಳನ್ನು ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ತಾ ಬರೋದಾದ್ರೆ ಫಸ್ಟ್ ಕ್ವಶನ್ ಹೋದ್ರಿ, 45 ಜನ ಅಂತಿದೆಯಲ್ಲ, ಜನರ ಸಂಖ್ಯೆ ಕೆಳಗಡೆ 45 ಬರೆಯೋಣ. ಓಕೆ, ಈ 45 ಜನ ಡೈಲಿ ಎಷ್ಟು ಅವರ್ಸ್ ಕೆಲಸ ಮಾಡ್ತಾರೆ ಅಂತ ಕೊಟ್ಟಿದ್ದಾನೆ. 12 ಅವರ್ಸ್ ಹೇಳಿದ್ದಾನೆ. ಆ 12 ಅವರ್ಸ್ ಬರೀತಾನೆ ಇಲ್ಲಿ, 12 ಅವರ್ಸ್. 12 ಅವರ್ಸ್ ಕೆಲಸ ಮಾಡ್ತವ್ರೆ. ಆ ಕೆಲಸ ಕಂಪ್ಲೀಟ್ ಆಗಲಿಕ್ಕೆ ಎಷ್ಟು ದಿನ ಬೇಕು ಅಂತ ಹೇಳಿದ್ದಾನೆ, 30 ಡೇಸ್ ಅಂತ ಹೇಳಿದಾನಲ್ಲ. ಸೊ ದಿನಗಳ ಕೆಳಗಡೆ 30 ಬರೀತಾ ಇದ್ದಾನೆ. ಓಕೆ, ಬರ್ದಿದ್ದು ಅರ್ಥ ಆಯ್ತಾ? 45 ಜನ ಡೈಲಿ 12 ಅವರ್ಸ್ ಕೆಲಸ ಮಾಡಿದ್ರೆ 30 ಡೇಸಲ್ಲಿ ಆ ವರ್ಕ್ ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಹಾಗಾದ್ರೆ ನೆಕ್ಸ್ಟ್ ಕಂಡೀಷನ್ ಹೋದ್ರೆ 60 ಜನ ಅಂತ ಇದೆ. ಸೊ ಅದೇ ಕೆಲಸವನ್ನು 60 ಜನ ಸೇರ್ಕೊಂಡು ಡೈಲಿ ಎಷ್ಟು ಅವರ್ಸ್ ಕೊಟ್ಟಿದ್ದಾನೆ ನೋಡ್ರಿ ಆ ಪ್ರಶ್ನೆಯಲ್ಲಿ, 10 ಅವರ್ಸ್ ಕೊಟ್ಟಿದ್ದಾನೆ. ಆ 10 ಅವರ್ಸ್ ಬರೀತಾ ಬರೋಣ. ಇಲ್ಲಿ 10 ಅವರ್ಸ್ ಕೆಲಸ ಮಾಡ್ತಾ ಹೋದರೆ ಎಷ್ಟು ದಿನಗಳಲ್ಲಿ ಆ ಕೆಲಸ ಮುಗಿಯುತ್ತಲ್ಲ, ದಿನಗಳ ಸಂಖ್ಯೆ ಕಂಡುಹಿಡಿಬೇಕು. ಹಾಗಾಗಿ ಇಲ್ಲಿ ಎಕ್ಸ್ ಬರ್ಕೊಂಡೆ. ಪ್ರಶ್ನೆ ಅರ್ಥ ಹಾಕಿದರೆ ಆನ್ಸರ್ ಮಾಡೋದು ಈಸಿ. ನೋಡ್ರಿ, ಜನರು, ಗಂಟೆ, ದಿನ ಈ ಥರ 3 ಪರಿಮಾಣಗಳು ಇದ್ದಾಗ
ವಿತೌಟ್ ಫಾರ್ಮುಲಾ ಸಿಂಪಲ್ ವೇ ಅಂದರೆ ಕೆಳಗಿರೋ ನಂಬರ್ಸಿಂದ ಮೇಲಿರೋ ನಂಬರ್ಸ್ ಯಾವಾದರೂ ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡ್ತಾ ಬನ್ನಿ. ಯಾವಾದರೂ ನಂಬರ್ಸ್ ಕ್ಯಾನ್ಸಲ್ ಆಗ್ತಾವ ಒಂದ್ಸಲ ನೋಡ್ತಾ ಬನ್ನಿ. ಇಲ್ಲಿ 10 ಇದೆ, ಇಲ್ಲಿ 30 ಇದೆ, ಇಲ್ಲಿ 10 ಇದೆ, 12 ಇದೆ, ಇಲ್ಲಿ 60 ಇದೆ. ಸೊ ನೀವು 12 1 12 12 5 60 ಕ್ಯಾನ್ಸಲ್ ಮಾಡ್ಬೋದು. ಹೌದಾ? ಮತ್ತೆ ನೋಡ್ರಿ 5 1 5 ಇಲ್ಲಿ 45 ಇದೆ, 5 9 45 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 10 1 10 ಇಲ್ಲಿ ಮೇಲ್ಗಡೆ 30 ಇದೆಯಲ್ಲ, 10 3 30 ಕ್ಯಾನ್ಸಲ್ ಆಗುತ್ತೆ. ಕೆಳಗಡೆ ಇಲ್ಲಿ ಒಂದಿದೆ ನೆಸೆಸಿಟಿ ಇಲ್ಲ ಡಿನಾಮಿನೇಟ್ರಲ್ಲಿ. ಮೇಲಿಲ್ಲಿ 9 ಇದೆ, ಇಲ್ಲಿ 3 ಇದೆ ಅಂದರೆ ಮೇಲಿರೋ ಮೇಲೆ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ, ಕೆಳಗಳಿಂದ ಮೇಲೆ ಅಷ್ಟೇ ಕ್ಯಾನ್ಸಲ್ ಮಾಡಬೇಕು, ಅದು ಗೊತ್ತಿರಲಿ. ಸೊ ಹಾಗಾಗಿ x = ಮೇಲೆ ಉಳಿದಿರೋ ಈ 9 ಮತ್ತು ಇಲ್ಲಿರೋ 3 ಮಲ್ಟಿಪ್ಲೈ ಮಾಡಿರಿ. 9 × 3 ಅಂದರೆ 9 3 27 ಆಗುತ್ತೆ. ಸೊ ಆ ಕೆಲಸ ಮುಗಿಸ್ಲಿಕ್ಕೆ ಅವ್ರಿಗೆ 27 ಡೇಸ್ ಬೇಕಾಗುತ್ತೆ. 27 ಡೇಸ್ ಇಲ್ಲಿ ಆಪ್ಷನ್ ಏನಲ್ಲಿದೆ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಕ್ಲಿಯರ್? ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, 84th ಕ್ವಶನ್ ಓದ್ತಾ ಬನ್ನಿ. ಏನಿದೆ ನೋಡ್ರಿ, ರಾಮ್ ಮತ್ತು ಭರತ್ ಒಂದೇ ದೂರವನ್ನು ಕ್ರಮವಾಗಿ ಗಂಟೆಗೆ 6 ಕಿಲೋಮೀಟರ್ ಮತ್ತು ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತಾರೆ ಅಂತ ಇದೆ. ರಾಮನು ಭರತನಿಗಿಂತ 30 ನಿಮಿಷಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅಂತ ಇದೆ. ನೋಡ್ರಿ, ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ರಾಮ್ ಮತ್ತು ಭರತ್ ಅಂತ ಇಬ್ಬರು ವ್ಯಕ್ತಿಗಳಿದ್ದಾರೆ, 2 ಪರ್ಸನ್ಸ್ ಇದ್ದಾರೆ. ಒಂದು ಪ್ಲೇಸಿಂದ ಸೇಮ್ ಟೈಮ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ಕೊಳ್ಳೋಣ. ರಾಮು ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ? 6 km/h, ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದ್ದಾನೆ. ಭರತ್ ಹೋಗೋದೆಷ್ಟು? 10 km/h ಇದೆ, ಗಂಟೆಗೆ 10 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಸೊ ಫಸ್ಟ್ ಯಾರು ರೀಚ್ ಆಗ್ತಾರಲ್ಲಿ, ಈ ಸ್ಪೀಡ್ ಯಾರ್ದು ಜಾಸ್ತಿ ಇರುತ್ತೋ ಅವ್ರು ಫಸ್ಟ್ ರೀಚ್ ಆಗ್ತಾರೆ. ಭರತ್ ರೀಚ್ ಆಗಿ 1/2 hour 30 ನಿಮಿಷ ಆದಮೇಲೆ ರಾಮ ರೀಚ್ ಆಗ್ತದಾನೆ ಡೆಸ್ಟಿನೇಷನ್ನ. ಹಾಗಾದ್ರೆ ಅವರು ಪ್ರಯಾಣಿಸಿದ ದೂರ ಕಂಡುಹಿಡಿಬೇಕು. ಸೊ ಹೆಂಗೆ ಆನ್ಸರ್ ಮಾಡೋದಂತ ನೋಡ್ರಿ, ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ನೋಡ್ತಾ ಬರೋಣ. ಸೊ ಇದು ಸ್ಟಾರ್ಟಿಂಗ್ ಪ್ಲೇಸ್, ಇದು ಸ್ಟಾರ್ಟಿಂಗ್ ಪ್ಲೇಸ್, ಆರಂಭದ ಸ್ಥಳ ಅಂತ. ಸೊ ಈ ಸ್ಟಾರ್ಟಿಂಗ್ ಪ್ಲೇಸಿಂದ ಫಸ್ಟು ನೋಡ್ರಿ, ರಾಮ್ ಮೇಲಿನ ಟ್ರ್ಯಾಕಲ್ಲಿ ಹೋಗ್ತಾನೆ, ಭರತ್ ಕೆಳಗಿನ ಟ್ರ್ಯಾಕಲ್ಲಿ ಹೋಗ್ತಾನೆ. ರಾಮ್ ಸ್ಪೀಡು 6 km/h, ಭರತ್ ಸ್ಪೀಡು 10 km/h. ಗಂಟೆಗೆ ಅಂತಿದೆ ಅಂದರೆ km/h ಅಂತ ಬರಿಬೋದು ನಾವು. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಇವೆರಡು ಇಬ್ಬರು ಸೇಮ್ ಟೈಮಿಗೆ ಸ್ಟಾರ್ಟ್ ಮಾಡಿ ಬರ್ತಾ ಇದ್ದಾಗ ಫಸ್ಟ್ ಯಾರು ರೀಚ್ ಆಗ್ತಾರೆ? ಸ್ಪೀಡ್ ಭರತನ್ ಜಾಸ್ತಿ ಇದೆಯಲ್ಲ, ಇವನು ಫಸ್ಟ್ ರೀಚ್ ಆಗ್ತಾನೆ. ಭರತ್ ರೀಚ್ ಆಗಿ 30 ನಿಮಿಷ 30 ಮಿನಿಟ್ಸ್ ಆದಮೇಲೆ ರಾಮ್ ರೀಚ್ ಆಗ್ತದಾನೆ ಅಂತ. ಕ್ಲಿಯರ್? ಪ್ರಶ್ನೆ ಅರ್ಥ ಆಯ್ತಾ? ಇಬ್ಬರು ಸೇಮ್ ಟೈಮಿಗೆ ಒಂದು ಪ್ಲೇಸನ್ನು ಸ್ಟಾರ್ಟ್ ಮಾಡಿ ರಾಮ್ 6 km/h, ಭರತ್ 10 km/h ಸ್ಪೀಡಲ್ಲಿ ಬಂದರೆ ಭರತ್ ಫಸ್ಟ್ ರೀಚ್ ಆಗ್ತಾನೆ. ಯಾಕಂದರೆ ಬಿಕಾಸ್ ಅವನ ಸ್ಪೀಡ್ ಜಾಸ್ತಿ ಇದೆ. ಭರತ್ ರೀಚ್ ಆಗಿ ಆಫ್ಟರ್ 30 ಮಿನಿಟ್ಸ್ 30 ನಿಮಿಷ ಆದಮೇಲೆ ರಾಮ್ ರೀಚ್ ಆಗ್ತಾನೆ ಅಂತ. ಹಾಗಾದ್ರೆ ವಾಟ್ ಈಸ್ ದ ಸ್ಪೀಡ್, ಅವರಿಬ್ಬರು ಪ್ರಯಾಣಿಸಿದ ದೂರ ಎಷ್ಟು ಅಂತ, ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ 2 ಪ್ಲೇಸಸ್ ಅಂತ. ಸೊ ಸಿಂಪಲ್ ಲಾಜಿಕ್ ನೋಡ್ರಿ, ಆನ್ಸರ್ ಮಾಡೋ ರೀತಿ ನಾನು ಹೇಳ್ಕೊಡ್ತೀನಿ. ಡಿಸ್ಟೆನ್ಸ್ = ಟೈಮ್ ಇಂಟು ಸ್ಪೀಡ್ ಅಂತ ಒಂದು ಬೇಸಿಕ್ ಫಾರ್ಮುಲಾ ಇದೆ. ಡಿಸ್ಟೆನ್ಸ್ = ಟೈಮ್ ಇಂಟು ಸ್ಪೀಡ್. ಡಿ ಅಂದರೆ ದೂರ, ಟಿ ಅಂದರೆ ಕಾಲ, ಎಸ್ ಅಂದರೆ ವೇಗ, ಸ್ಪೀಡ್ ಅಂತ. ಇಲ್ಲಿ ಟೈಮ್ ಡಿಫ್ರೆನ್ಸ್ ಟೈಮ್ ಎಷ್ಟಿದೆ? 30 ನಿಮಿಷ ಇದೆಯಲ್ಲ, 30 ನಿಮಿಷನ ನಾನು ಅವರ್ಸಲ್ಲಿ ಬರೆಯೋದಾದ್ರೆ ಅರ್ಧ ಗಂಟೆ ಆಗುತ್ತೆ. 30 ನಿಮಿಷ 1/2 hour ಅಂತ ಬರಿಬೋದು. 30 ಮಿನಿಟ್ಸ್ ಅಂದರೆ 1/2 hour. 1 ಗಂಟೆಗೆ 60 ನಿಮಿಷ ಆದರೆ 30 ನಿಮಿಷಕ್ಕೆ ಅರ್ಧ ಗಂಟೆ. ಹಾಗಾಗಿ ನಾನು ಟೈಮ್ನ 1/2 hour ಅಂತ ಬರಿಬೋದು ಡೈರೆಕ್ಟಾಗಿ. ಸ್ಪೀಡ್ ಬರೆಯೋದಾದ್ರಲ್ಲಿ ಇಬ್ಬರದ್ದು ಸ್ಪೀಡ್ ಇದೆ, ಒಂದು ರಾಮನ್ ಸ್ಪೀಡ್ ಇದೆ, ಇನ್ನೊಂದು ಭರತನ್ ಸ್ಪೀಡ್ ಇದೆ. ಯಾವ ಥರ ಬರಿಬೇಕು ಇಲ್ಲಿ ಸ್ಪೀಡ? ಈ ರೀತಿ ಪ್ರಾಬ್ಲಮ್ಸ್ ಕೊಟ್ಟಾಗ ರಿಲೇಟಿವ್ ಸ್ಪೀಡ್ ಬರಿಬೇಕು. ರಿಲೇಟಿವ್ ಸ್ಪೀಡ್ ಬರೆಯೋದು ಯಾವ ರೀತಿ ಅಂದರೆ 6 km/h, ಇನ್ನೊಬ್ಬಂದು 10 km/h ಇದೆಯಲ್ಲ, ಅವೆರಡೂ ಬಂದು ಡಿವೈಡ್ ಬೈ ಕೆಳಗಡೆ 10 - 6 ಮಾಡ್ಬೇಕು. ಬಿಗ್ಗೆಸ್ಟಲ್ಲಿ ಸ್ಮಾಲೆಸ್ಟ್ ಮೈನಸ್ ಮಾಡಬೇಕು. ನ್ಯೂಮರೇಟ್ರಲ್ಲಿ ಮಲ್ಟಿಪ್ಲೈ ಮಾಡಿ, ಡಿನಾಮಿನೇಟ್ರಲ್ಲಿ ಡಿಫ್ರೆನ್ಸ್ ಮಾಡಬೇಕು. ಸೊ ಈ 1/2 ಹಾಗೇ ಇರಲಿ. ಮೇಲುಗಡೆ 6 × 10 ಅಂದರೆ 60 ಆಗುತ್ತೆ. ಡಿವೈಡ್ ಬೈ 10 - 6 ಅಂದರೆ 4 ಆಗುತ್ತೆ.
ಕ್ಯಾನ್ಸಲ್ ಮಾಡಿರಿ. 2 1 2 2 3 6 0 ಪಕ್ಕ ಬರೋಣ. ಆಮೇಲೆ 2 2 4 2 15 30 ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ 15 ಉಳಿಯಿತು, ಕೆಳಗಡೆ 2 ಉಳಿಯಿತು. 15/2 ಅಂದರೆ 15ರಲ್ಲಿ ಅರ್ಧ ಅಂತ. ಆ 15ನಲ್ಲಿ ಆಫ್ ಮಾಡ್ಬೇಕು ನೀವು. /2 ಇದೆ ಅಂದರೆ ಆಫ್ ಅಂತ. ಆಫ್ 15 ಅಂದರೆ 7.5 ಆಗುತ್ತೆ. 7.5 ಕಿಲೋಮೀಟ್ರ್ ಆಗುತ್ತೆ. 7.5 ಕಿಲೋಮೀಟ್ರಲ್ಲಿ ಆಪ್ಷನ್ ಸಿ ನಲ್ಲಿದೆ ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಇದನ್ನು ಇನ್ನೊಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ತೋರಿಸ್ತೀನಿ. ಕ್ರಾಸ್ ಚೆಕ್ ಮಾಡೋದು ಯಾವ ರೀತಿ ಅಂತ ನೋಡ್ರಿ. 7.5 ಕಿಲೋಮೀಟ್ರ್ ನಾವು ಆನ್ಸರ್ ಅಂತ ತಗೊಂಡ್ರೆ 7.5 ಕಿಲೋಮೀಟ್ರ್ ದೂರವನ್ನು ರಾಮು ಯಾವ ಸ್ಪೀಡಲ್ಲಿ ಹೋಗ್ತಾನೆ? ಪರ್ ಅವರ್ 6 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ 6 ಕಿಲೋಮೀಟ್ರ್ ವೇಗದಲ್ಲಿ ಹೋದರೆ ನೋಡ್ರಿ 6ರಿಂದ ಇದು 7.5 ಡಿವೈಡ್ ಮಾಡಿರಿ ಎಷ್ಟಾಗುತ್ತೆ ಅಂದ್ರೆ 1.25 ಗಂಟೆ ಬೇಕಾಗುತ್ತೆ. 1 ಗಂಟೆಗೆ 6 ಕಿಲೋಮೀಟ್ರ್ ಅಂದರೆ ನಾವು 1.5 ಕಿಲೋಮೀಟ್ರ್ ದೂರ ಹೋಗ್ಲಿಕ್ಕೆ 1/4 ಗಂಟೆ ಬೇಕು. 1/4 ಗಂಟೆ ಅಂದರೆ ಅದು 75 ನಿಮಿಷಕ್ಕೆ ಸಮ ಆಗುತ್ತೆ. 75 ಮಿನಿಟ್ಸ್ ಆಗುತ್ತೆ. ಗಂಟೆಗೆ 6 ಕಿಲೋಮೀಟ್ರ್ ವೇಗದಲ್ಲಿ ಹೋಗ್ತದಾನೆ ಅಂದರೆ 7.5 ಕಿಲೋಮೀಟ್ರ್ ದೂರ ಹೋಗ್ಲಿಕ್ಕೆ ಅವನಿಗೆ 1/4 ಗಂಟೆ. 1/4 ಗಂಟೆ ಅಂದರೆ 1/4 ಗಂಟೆಗೆ 15 ನಿಮಿಷ, 75 ನಿಮಿಷ ಬೇಕಾಗುತ್ತೆ. ಅದೇ 7.5 ಕಿಲೋಮೀಟ್ರ್ ದೂರ ಹೋಗ್ಲಿಕ್ಕೆ ಭರತ್ 10 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾನೆ. 10 ಕಿಲೋಮೀಟ್ರ್. ಸೊ ಇದು 10 ಕಿಲೋಮೀಟ್ರಲ್ಲ ನೀವು ಸಿಂಪ್ಲಿಫೈ ಮಾಡಿರಿ. 10ರಿಂದ 7.5 ಡಿವೈಡ್ ಮಾಡಿರಿ ಎಷ್ಟು ಬರುತ್ತೆ ಅಂದರೆ ಐ ಥಿಂಕ್ 3/4 ಗಂಟೆ ಬರುತ್ತೆ. 1 ಗಂಟೆಗೆ 10 ಕಿಲೋಮೀಟ್ರ್ ಹೋಗ್ತದಾನೆ ಅಂದರೆ 7.5 ಕಿಲೋಮೀಟ್ರ್ ದೂರ ಹೋಗ್ಲಿಕ್ಕೆ ಅವನಿಗೆ 3/4 ಗಂಟೆ ಬೇಕು. 3/4 ಗಂಟೆ ಅಂದರೆ ಎಷ್ಟು ನಿಮಿಷ? 45 ನಿಮಿಷಕ್ಕೆ ಸಮ, 45 ಮಿನಿಟ್ಸ್. ಸೊ ಅವಾಗ ಅವೆರಡು ಡಿಫ್ರೆನ್ಸ್ ಮಾಡಿರಿ. 75ರಲ್ಲಿ 45 ಮೈನಸ್ ಮಾಡಿರಿ 30 ನಿಮಿಷ ಆಗುತ್ತೆ. 30 ನಿಮಿಷ ಆಗುತ್ತೆ ಅಂದರೆ ಭರತ್ 45 ನಿಮಿಷಕ್ಕೆ ಡೆಸ್ಟಿನೇಷನ್ ರೀಚ್ ಆಗ್ತಾನೆ. ಇವನು ರಾಮ್ 75 ನಿಮಿಷ ತಗೊಳ್ತಾನೆ ಅಂದರೆ ಭರತ್ ರೀಚ್ ಆಗಿ 30 ನಿಮಿಷ ಆದಮೇಲೆ ಇವನು ರಾಮ್ ರೀಚ್ ಆಗ್ತಾನೆ ಅಂತ. 30 ನಿಮಿಷ ಆಪ್ಷನಲ್ಲಿ ಇದೆ ಅಂದರೆ ಆ 7.5 ಕಿಲೋಮೀಟ್ರ್ ಸರಿ ಇದೆ ಅಂತ ಕ್ರಾಸ್ ಚೆಕ್ ಮಾಡಿದ್ದಷ್ಟೇ ನಿಮಗೆ ವೆರಿಫೈ ಮಾಡಿದ್ದು. ಅದರ್ವೈಸ್ ಸಿಂಪಲ್ ವೇನಲ್ಲಿ ಹೇಳ್ಕೊಟ್ಟದನ್ನೇ ಆನ್ಸರ್ ಮಾಡ್ತಾ ಬರ್ಬೋದು. ಓಕೆ, ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವಶನ್. 85th ಕ್ವಶನ್ ನೋಡ್ರಿ. ಒಬ್ಬ ಆಯಾಸಗೊಂಡಿದ್ದ ಪೊಲೀಸ್ ಅಧಿಕಾರಿಯು ಒಂದು ದಿನ ರಾತ್ರಿ 10 ಗಂಟೆಗೆ ನಿದ್ರೆ ಹೋಗುತ್ತಾನೆ. ನೋಡ್ರಿ, ಒಬ್ಬ ಟಯರ್ಡ್ ಆಗಿರ್ತಕ್ಕಂಥ ಪೊಲೀಸ್ ಆಫೀಸರು ನೈಟ್ 10 ಗಂಟೆಗೆ ಮಲಗ್ತಾ ಇದ್ದಾನೆ ಅಂತ. ಮಲಗೋಕ್ಕಿಂತ ಮುಂಚೆ ಅಲಾರಾಮ್ ಸೆಟ್ ಮಾಡ್ತಾನೆ. ಎಷ್ಟು ಗಂಟೆಗೆ ಅಂದರೆ ಮಾರನೇ ದಿನ ನಡು ಮಧ್ಯಾಹ್ನ ಅಂದರೆ ನೆಕ್ಸ್ಟ್ ಡೇ 12 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಅಲಾರಾಮ್ ಇಟ್ಟು ಮಲಗ್ತಾನೆ. ಫುಲ್ಲು ಟಯರ್ಡ್ ಆಗಿರುತ್ತೆ ಅವನಿಗೆ. ನೈಟ್ 10 ಗಂಟೆಗೆ ಮಲಗೋಕ್ಕಿಂತ ಮುಂಚೆ ಅವನು ನೆಕ್ಸ್ಟ್ ಡೇ 12 o'clock ಮಧ್ಯಾಹ್ನ 12 ಗಂಟೆಗೆ ಅಲಾರಾಮ್ ಸೆಟ್ ಮಾಡಿ ಮಲಗ್ತಾ ಇದ್ದಾನೆ ಅಂತ. ಹಾಗಾದ್ರೆ ನೆಕ್ಸ್ಟ್ ಡೇ ಮಧ್ಯಾಹ್ನ 12 ಗಂಟೆಗೆ ಅಲಾರಾಮ್ ಬೆಲ್ ಮಾಡ್ತು ಅಂದ್ರೆ ಟೋಟಲ್ ಅವನು ಎಷ್ಟು ಅವರ್ಸ್ ನಿದ್ದೆ ಮಾಡಿದ? ಅಲಾರಾಮ್ ಬೆಲ್ ಮಾಡಿ ಅವನು ಎಬ್ಬರಿಸ್ತೈತಿ. ಅವನು ಎಷ್ಟು ಅವರ್ಸ್ ನಿದ್ದೆ ಮಾಡಿದ ಅಂತ ಕಂಡುಹಿಡಿಬೇಕು. ವೆರಿ ಸಿಂಪಲ್ ಲಾಜಿಕ್. ಎಷ್ಟು ಸಿಂಪಲ್ ಕ್ವಶನ್ ಲೆಂತಿ ಆಗಿದ್ರೆ ಆನ್ಸರ್ ಮಾತ್ರ ಮಾಡೋದು ತುಂಬ ಈಸಿ ಇದೆ. ಹೆಂಗೆ ಅಂತ ನೋಡೋದಾದ್ರೆ ನಾವು ನೋಡ್ರಿ, ರಾತ್ರಿ 10 ಗಂಟೆಗೆ ಮಲಗ್ತಾ PM ಅಂದರೆ ರಾತ್ರಿ 10 ಗಂಟೆಗೆ ಮಲಗಿದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ 10 ಗಂಟೆಗೆ 10 AM ಒಂದು ವೇಳೆ ಅವನು ಎದ್ದಿದ್ದೆ ಆದರೆ 10ರಿಂದ 10ಕ್ಕೆ 12 ಅವರ್ಸ್ ಆಗುತ್ತೆ. 12 ಗಂಟೆ ನಿದ್ದೆ ಮಾಡುತ್ತಾನೆ. ರಾತ್ರಿ 10 ಗಂಟೆ ನೀವು ಮಲಗಿ ಬೆಳಗ್ಗೆ 10 ಗಂಟೆ ನೀವು ಎದ್ರಿ ಅಂದರೆ 12 ಅವರ್ಸ್ ನಿದ್ದೆ ಆಗಿರುತ್ತೆ ನಿಮಗೆ. 12 ಅವರ್ಸ್ ಟೈಮ್ ಆಗಿರುತ್ತೆ. ಬಟ್ ಅವನು 10 ಗಂಟೆಗೆ ಹೇಳಲ್ಲ. ನಡು ಮಧ್ಯಾಹ್ನಕ್ಕೆ ಅಂದರೆ 12 ಗಂಟೆಗೆ ಹೇಳ್ತಾನೆ. 10 ಗಂಟೆಗೆ ಹೇಳ್ತಲ್ಲ, 12 ಗಂಟೆಗೆ ಹೇಳ್ತಾ ಇದ್ದಾನೆ ಅಂದರೆ ಸೊ 12 ಗಂಟೆ ಅಂದರೆ ಈ 10ರಿಂದ ಮತ್ತೆ ಎಷ್ಟು ಅವರ್ಸ್ ಆಗುತ್ತೆ? 10ರಿಂದ 12ಕ್ಕೆ 2 ಅವರ್ಸ್ ಆಗುತ್ತೆ. 10 to 12ಗೆ ಎಕ್ಸ್ಟ್ರಾ 2 ಅವರ್ಸ್ ಆಗುತ್ತೆ. ಸೊ ಮತ್ತೆ 2 ಅವರ್ಸ್ ಎಕ್ಸ್ಟ್ರಾ ಆಗುತ್ತೆ. ಟೋಟಲ್ ಅವನು ಎಷ್ಟು ಅವರ್ಸ್ ನಿದ್ದೆ ಮಾಡಿದಂಗೆ ಆಯ್ತು? 14 ಅವರ್ಸ್ ನಿದ್ದೆ ಮಾಡಿದಂಗೆ ಆಯ್ತು. ಇದು ನಿಮ್ಮ ಪೆನ್ ತಗೊಂಡು ಆನ್ಸರ್ ಮಾಡ್ಬೇಕಂತಲೇ ಇಲ್ಲ, ನಿಮಗೆ ತೋರಿಸ್ತಾ ಇದ್ದಾನೆ ಅಷ್ಟೇ. ಅಲ್ಲಿ ರಾತ್ರಿ 10 ಗಂಟೆಗೆ ಮಲಗಿದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ 10 ಗಂಟೆಗೆ 12 ಅವರ್ಸು. ಅವನು 12 ಗಂಟೆಗೆ ಎದ್ದೇಳ್ತಾ ಇದ್ದಾನೆ ಅಂದರೆ 10ರಿಂದ 12ಗೆ ಮತ್ತೆ ಎಕ್ಸ್ಟ್ರಾ 2 ಅವರ್ಸು. ಟೋಟಲ್ 14 ಅವರ್ಸ್ ಆಗುತ್ತೆ. 10ರಿಂದ 10ಕ್ಕೆ 12 ಅವರ್ಸು. 12 ಗಂಟೆಗೆ ಎದ್ದಾಗ ಮತ್ತೆ ಎಕ್ಸ್ಟ್ರಾ 2 ಅವರ್ಸ್ ಅಂದರೆ 12 + 2 14 ಅವರ್ಸ್ ಅಂದರೆ ವಿತೌಟ್ ಪೆನ್ ಆ್ಯಂಡ್ ಪೇಪರು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು. ಸಾರಿ, 14 ಅವರ್ಸು ಆಪ್ಷನ್ ಏನಲ್ಲಿದೆ. ಕ್ಲಿಯರ್? ಕಮಿಂಗ್ ಟು ದ ನೆಕ್ಸ್ಟ್ 86th ಕ್ವಶನ್ ಬರೋಣ. ಏನಿದೆ ಹೋದ್ರೆ, ಒಂದು ರಸ್ತೆ ಪಕ್ಕದ ರೆಸ್ಟೋರೆಂಟಿನಿಂದ ಮಧ್ಯಾಹ್ನ 1 ಗಂಟೆಗೆ 2 ಕಾರುಗಳು ಹೊರಡುತ್ತವೆ ಅಂತ. ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡ್ಕೊಂಡು ನೋಡ್ರಲ್ಲಿ, ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡ್ಕೊಂಡು 2 ಕಾರುಗಳು ಹೊರಟಿದ್ದಾವೆ ಅಂತ.
ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡ್ಕೊಂಡು 2 ಕಾರುಗಳು ಹೊರಟಿದ್ದಾವೆ. ಒಂದು ರಸ್ತೆ ಪಕ್ಕದಲ್ಲಿ ರೆಸ್ಟೋರೆಂಟ್ ಇದೆ. ಸೊ ಒಂದು ಕಾರು ಪೂರ್ವ ದಿಕ್ಕಿಗೆ ನೋಡ್ರಿ, ಪೂರ್ವ ದಿಕ್ಕಿಗೆ ಈಸ್ಟ್ ಡೈರೆಕ್ಷನ್ ಕಡೆ ಹೋಗ್ತಾ ಇತ್ತು. ಯಾವ ಸ್ಪೀಡಲ್ಲಿ? ಗಂಟೆಗೆ 60 ಕಿಲೋಮೀಟರ್ ಸ್ಪೀಡಲ್ಲಿ. ನೆಕ್ಸ್ಟ್ ಇನ್ನೊಂದು ಕಾರು ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮ ದಿಕ್ಕಿಗೆ ಅಂತಿದೆ, ವೆಸ್ಟ್ ಡೈರೆಕ್ಷನ್ ಕಡೆ. ಇನ್ನೊಂದು ಕಾರ್ ಈ ಡೈರೆಕ್ಷನ್ ಕಡೆ ಹೋಗ್ತಾ ಇತ್ತು. ಹೊರಟಿರೋದು ಎಷ್ಟು ಗಂಟೆಗೆ? ಮಧ್ಯಾಹ್ನ 1 ಗಂಟೆಗೆ, 1 PM. ಸಗರ ಅವೆರಡೂ ಕಾರುಗಳು ಒಂದಕ್ಕೊಂದು 350 ಕಿಲೋಮೀಟರ್ ಅಂತರದಲ್ಲಿದ್ದಾವೆ ಅಂದರೆ ಯಾವ ಸಮಯದಲ್ಲಿ 350 ಕಿಲೋಮೀಟರ್ ಅಂತರದಲ್ಲಿದ್ದಾವೆ ಅಂತ ಕಂಡುಹಿಡಿಬೇಕು. ಪ್ರಶ್ನೆದ ಅರ್ಥ ಆದರೆ ಆನ್ಸರ್ ತುಂಬ ಈಸಿ ಇದೆ. ಕ್ವಶನ್ ಲೆಂತ್ ಕಂಡ್ರು ಕ್ವಶನ್ ಯಾರಿಗೆ ಅರ್ಥ ಆಗುತ್ತೋ ಆನ್ಸರ್ ಮಾಡೋದು ತುಂಬ ಈಸಿ ಅಂತ. ನೋಡ್ರಿ, ಇದು ಕಾರ್, ಒಂದು ಕಾರು ಎಲ್ಲೋ ದೂರದಲ್ಲಿ ಇರುತ್ತೆ, ಒಂದು ಕಾರು. ಸೊ ಈ ಡೈರೆಕ್ಷನ್ ಕಡೆ ಹೋಗ್ತಾ ಇದೆ. ಇನ್ನೊಂದು ಕಾರು ಈ ಸೈಡ್ ಇದೆ, ಈ ಡೈರೆಕ್ಷನ್ ಕಡೆ ಹೋಗ್ತಾ ಇದೆ. ಇವೆರಡೂ ಕಾರುಗಳ ನಡುವಿನ ಅಂತರ 350 ಕಿಲೋಮೀಟರ್ ಅಂತ ಹೇಳಿದನು. ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಕಾರ್ಸ್, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 350 ಕಿಲೋಮೀಟ್ರ್ ಇದೆ. 350 ಕಿಲೋಮೀಟ್ರ್. ಹಾಗಾದ್ರೆ ಯಾವ ಟೈಮಲ್ಲಿ 350 ಕಿಲೋಮೀಟ್ರ್ ದೂರದಲ್ಲಿ ಇರ್ತವೆ ಅಂತ ಕಂಡುಹಿಡಿಬೇಕು. ಯಾವ ಟೈಮಲ್ಲಿ 350 ಕಿಲೋಮೀಟ್ರ್ ದೂರದಲ್ಲಿ ಇದ್ದಾವೆ ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ ನಾವು ಈ ಪ್ರಶ್ನೆಯಲ್ಲಿ ಟೈಮ್ ಕಂಡುಹಿಡಿಬೇಕಂತ ಗೊತ್ತಾಯಿತು. ಟೈಮ್ ಕಂಡುಹಿಡಿಯೋಕ್ಕೆ ಬೇಸಿಕ್ ಫಾರ್ಮುಲಾ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ. ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಕಾಲ ಈಕ್ವಲ್ ಟು ದೂರ ಬೈ ವೇಗ ಅಂತ. ದೂರ ಅಂದರೆ ಎರಡೂ ಕಾರುಗಳ ನಡುವೆ ಇರ್ತಕ್ಕಂಥ ದೂರ 350 ಕಿಲೋಮೀಟ್ರ್ ದೂರ ಇದೆ. ನೋಡ್ರಿ, ಮಧ್ಯಾಹ್ನ 1 ಗಂಟೆ ಹೊರಟಿದೆ. ಒಂದು ಈಸ್ಟ್ ಡೈರೆಕ್ಷನ್ ಕಡೆ ಈ ಥರ ಹೋಗಿದೆ, ಇನ್ನೊಂದು ವೆಸ್ಟ್ ಡೈರೆಕ್ಷನ್ ಕಡೆ ಹೋಗಿದೆ. ಇವೆರಡೂ ಕಾರುಗಳ ನಡುವೆ ಈ ಡಿಸ್ಟೆನ್ಸ್ ಏನಿದೆಯಲ್ಲ, ಇದು 350 ಕಿಲೋಮೀಟ್ರ್ ಇದೆ. ಅಂದರೆ ಯಾವ ಟೈಮಲ್ಲಿ 350 ಕಿಲೋಮೀಟ್ರ್ ದೂರದಲ್ಲಿರ್ತವೆ, ಅಂತರದಲ್ಲಿರ್ತವೆ. ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಕಾರ್ಸ್ 350 ಕಿಲೋಮೀಟ್ರ್ ಇದೆ ಅಂದರೆ ಯಾವ ಟೈಮ್ ಆಗಿರುತ್ತೆ, ಎಷ್ಟು ಟೈಮ್ ಆಗಿರುತ್ತೆ ಅಂತ ಕಂಡುಹಿಡಿಬೇಕು. ಮಧ್ಯಾಹ್ನ 1 ಗಂಟೆಗೆ ಹೊರಟಾದ್ಮೇಲೆ ಯಾವ ಸಮಯದಲ್ಲಿ 350 ಕಿಲೋಮೀಟ್ರ್ ಅಂತರದಲ್ಲಿದ್ದಾವೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಟೈಮ್ ಅಂದರೆ ಡಿಸ್ಟೆನ್ಸ್ ಬೈ ಸ್ಪೀಡ್, ಕಾಲ ಈಕ್ವಲ್ ಟು ದೂರ ಬೈ ವೇಗ. ದೂರ ಅಂದರೆ 350 ಕಿಲೋಮೀಟ್ರ್, ವೇಗ ಅಂದರೆ ಎರಡಿದಾವೆ. ಒಂದು ಕಾರು ಪೂರ್ವ ದಿಕ್ಕಿಗೆ ಹೋಗೋ ಕಾರು 60 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗಿದೆ. ಪಶ್ಚಿಮ ದಿಕ್ಕಿಗೆ ಹೋಗಿರೋ ಕಾರು 40 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗಿದೆ 1 ಗಂಟೆಗೆ. ಸೊ ಎರಡು ಕಾರುಗಳು ವಿರುದ್ಧ ದಿಕ್ಕಲ್ಲಿ ಚಲಿಸಿದವೆ ಅಂದ್ರೆ ಅವೆರಡೂ ವೇಗಗಳನ್ನು ಅಡಿಷನ್ ಮಾಡಿ ಬರೀಬೇಕು. ನೋಡ್ರಿ, ಆ ಪಾಯಿಂಟ್ ಭಾಳ ಮುಖ್ಯ. ಆಪೋಸಿಟ್ ಡೈರೆಕ್ಷನ್ ಹೋಗ್ತದ, ಒಂದು ಈಸ್ಟ್ ಇನ್ನೊಂದು ವೆಸ್ಟ್ ಡೈರೆಕ್ಷನ್ ಅಂದರೆ ಬೋತ್ ಕಾರ್ಸ್ ಆರ್ ಟ್ರಾವೆಲಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಸೊ ಆಪೋಸಿಟ್ ಡೈರೆಕ್ಷನಲ್ಲಿ ಕಾರುಗಳು ಚಲಿಸಿದವೆ ಅಂದರೆ ಸ್ಪೀಡ್ಗಳನ್ನು ಅಡಿಷನ್ ಮಾಡಬೇಕು, ಕೂಡಬೇಕು. ಕೂಡಿದ್ರೆ ಎಷ್ಟಾಗುತ್ತೆ ನೋಡ್ರಿ, ಇದು 40 ಕಿಲೋಮೀಟರ್ ಪರ್ ಅವರು, ಇದು 60 ಕಿಲೋಮೀಟರ್ ಪರ್ ಅವರ್. ಅಂದರೆ ಎರಡು ಅಡಿಷನ್ ಮಾಡಿದ್ರೆ 100 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. 100 ಕೆಳಗಡೆ ಬರ್ಕೊಂಡು ಸಿಂಪ್ಲಿಫೈ ಮಾಡೋಣ. 100ರಿಂದ 100 100 3 350 ಉಳಿತು. ಪಾಯಿಂಟ್ ಗೇಟ್ಸ್ ಹೇಳಿಸ್ಕೊಂಡ್ರೆ 3.5 ಬರುತ್ತೆ. ಅದರ್ವೈಸ್ ವೆರಿ ಸಿಂಪಲ್. ಇಲ್ಲಿ 2 0 ಇದಾವೆ ಅಂದರೆ ರೈಟ್ ಸೈಡಿಂದ 2 ಡಿಜಿಟ್ ಆಮೇಲೆ ಪಾಯಿಂಟ್ ಇಟ್ಟರೆ ಅದು ಕರೆಕ್ಟ್ 3.50 ಅವರ್ಸ್ ಆಗುತ್ತೆ. ಅಂದರೆ 3.5 ಗಂಟೆ ಅಂತ. ಅದು 3.5 ಗಂಟೆ ಅಂದರೆ ಅದನ್ನ ಎಕ್ಸಾಕ್ಟಾಗಿ ಬರೆಯೋದಾದ್ರೆ 3 ಗಂಟೆ 30 ನಿಮಿಷ. ಯಾಕಂದ್ರೆ 0.5 ಅವರ್ ಅಂದರೆ ಅದು 30 ಮಿನಿಟ್ಸ್ ಆಗುತ್ತೆ. 3 ಗಂಟೆ 30 ನಿಮಿಷ ಆಗುತ್ತೆ. 0.5 ಅವರ್ ಅಂದರೆ ಅರ್ಧ ಗಂಟೆ ಅಂದರೆ ಅದು 30 ನಿಮಿಷಕ್ಕೆ ಸಮ. ಅಂದರೆ 1 ಗಂಟೆಗೆ ಹೊರಟು 3.5 ಅವರ್ಸ್ ಜರ್ನಿ ಆದಮೇಲೆ 350 ಕಿಲೋಮೀಟರ್ ಅಂತರದಲ್ಲಿ ಇರ್ತವೆ ಅಂತ. ಆನ್ಸರ್ 3:30 PM ಅಲ್ಲ, ಮತ್ತು ಅದು ಆಪ್ಷನಲ್ಲಿ ಇದೆ. ಇದನ್ನು ಹಾಕಿರಿ ಅಂದರೆ ರಾಂಗ್. ಅದು 1 ಗಂಟೆಗೆ ಹೊರಟು ಅಲ್ಲಿಂದ 3.5 ಅವರ್ಸ್ 3.5 ಗಂಟೆ ಟ್ರಾವೆಲ್ ಮಾಡಿದಾದ್ಮೇಲೆ 350 ಕಿಲೋಮೀಟರ್ ಅಂತರದಲ್ಲಿರ್ತವೆ ಅಂತ. 1 ಗಂಟೆಯಿಂದ 3.5 ಗಂಟೆ ಕೌಂಟ್ ಮಾಡಿದ್ರೆ 3.5 ಅವರ್ಸ್ 3 ಗಂಟೆ 30 ನಿಮಿಷ ಅಡಿಷನ್ ಮಾಡಿದರೆ ಟೋಟಲ್ ಎಷ್ಟಾಗುತ್ತೆ? 4 ಗಂಟೆ 30 ನಿಮಿಷ ಆಗುತ್ತೆ. 4:30ಕ್ಕೆ ಅವೆರಡೂ ಕಾರುಗಳು 350 ಕಿಲೋಮೀಟರ್ ಅಂತರದಲ್ಲಿರ್ತವೆ. ಆಪ್ಷನ್ ಏನಲ್ಲಿದೆ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ 87th ಕ್ವಶನ್ಗೆ ಬರೋಣ. ಒಬ್ಬ ವ್ಯಾಪಾರಿಯು 1960, 1965, 1970 ವರ್ಷಗಳ ಅಂತ್ಯದಲ್ಲಿ ಪ್ರತಿ ಬಾರಿ ತಲಾ 5,000 ರೂಗಳಂತೆ ಹಣ ತೊಡಗಿಸುತ್ತಾನೆ. 60ನೇ ಇಸ್ವಿಯಲ್ಲಿ 5,000 ಇನ್ವೆಸ್ಟ್ ಮಾಡಿದ್ದಾನೆ. 65ರಲ್ಲಿ 5,000 ಇನ್ವೆಸ್ಟ್ ಮಾಡಿದ್ದಾನೆ. 70ರಲ್ಲಿ 5,000 ಇನ್ವೆಸ್ಟ್ ಮಾಡ್ತದಾನೆ ಪ್ರತಿ 5 ವರ್ಷಕ್ಕೊಮ್ಮೆ. ಅವನ ಒಟ್ಟು ಹಣವು ಪ್ರತಿ 5 ವರ್ಷಕ್ಕೆ ದ್ವಿಗುಣಗೊಳ್ಳುತ್ತದೆ ಅಂತಿದೆ ನೋಡ್ರಿ. ಪ್ರತಿ 5 ವರ್ಷಕ್ಕೆ ಅವನ ಹತ್ರ ಇರೋ ಅಮೌಂಟ್ ಡಬಲ್ ಆಗುತ್ತೆ ಅಂತ.
ಪ್ರತಿ 5 ವರ್ಷಕ್ಕೆ ಅವನ ಹತ್ರ ಎಷ್ಟು ಅಮೌಂಟ್ ಇರುತ್ತೋ ಅದು ಡಬಲ್ ಆಗುತ್ತೆ ಅಂತ. ವ್ಯಾಪಾರಿಯು ರು 5,000ಗಳೊಂದಿಗೆ 1960ರಲ್ಲಿ ವ್ಯಾಪಾರವನ್ನು ಪ್ರಾರಂಭಿಸಿದರೆ, ನೋಡ್ರಿ 1960ರಲ್ಲಿ 5,000 ರೂಪೀಸ್ ಇನ್ವೆಸ್ಟ್ ಮಾಡಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಹಾಗಾದರೆ 1980ರಲ್ಲಿ ಅವನ ಬಳಿ ಇರ್ತಕ್ಕಂಥ ಹಣ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಕ್ಲಿಯರಾ? ಸೊ ನೋಡ್ರಿ, ಒಂದಿಲ್ಲಿ ಬರ್ಕೊಳ್ಳೋದು ಏನಂದ್ರೆ, ಸ್ಟಾರ್ಟ್ ಮಾಡಿರೋದು 1960ರಲ್ಲಿ 5,000 ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ದಾನೆ, 5,000 ರೂಪೀಸ್. ಓಕೆನಾ? ನೆಕ್ಸ್ಟ್ ಇಲ್ಲಿಂದ 5 ವರ್ಷ ಅಂದರೆ 1965ರಲ್ಲಿ ನೋಡ್ರಿ, ಅಲ್ಲಿ ಒಂದು ಕಂಡೀಷನ್ ಹೇಳಿದ್ದಾನೆ, ಪ್ರತಿ 5 ವರ್ಷಕ್ಕೆ ಡಬಲ್ ಆಗುತ್ತೆ ಅಂದರೆ ಈ 5,000 ಇರೋದು 1965ಗೆ 10,000 ಆಗಿರುತ್ತೆ, ಡಬಲ್ ಆಗಿರುತ್ತೆ. ಮತ್ತು ತಿಳಿದಾನೆ 65, 60, 70ರಲ್ಲಿ 5,000 ಇನ್ವೆಸ್ಟ್ ಮಾಡ್ತಾನೆ ಅಂತಲ್ಲ, 5,000 ಅಂದರೆ ಪ್ರತಿ 5 ವರ್ಷಕ್ಕೊಮ್ಮೆ ಮತ್ತೆ 5,000 ಇನ್ವೆಸ್ಟ್ ಮಾಡ್ತಾನೆ. 65ರಲ್ಲಿ ಇದ್ರ ಜೊತೆಗೆ ಮತ್ತೆ 5,000 ಇನ್ವೆಸ್ಟ್ ಮಾಡಿದ್ದಾನೆ. ಅಲ್ಲಿರೋ 10,000 ಜೊತೆಗೆ ಮತ್ತೆ ಎಕ್ಸ್ಟ್ರಾ 5,000 ಇನ್ವೆಸ್ಟ್ ಮಾಡಿದರೆ ಟೋಟಲ್ 15,000 ಇನ್ವೆಸ್ಟ್ ಮಾಡಿದಂಗೆ ಆಯಿತು. ಸೊ ಇದು ನೆಕ್ಸ್ಟ್ 1970ಗೆ ಎಷ್ಟಾಗುತ್ತೆ ಅಂದರೆ, ಅವನ ಹತ್ರ ಅಲ್ಲಿ 15,000 ಇತ್ತು, 15,000 ಇರೋದು ಮತ್ತೆ ಡಬಲ್ ಆಗುತ್ತೆ ಅಂದರೆ 30,000 ರೂಪೀಸ್ ಆಗುತ್ತೆ, 30,000 ಆಗುತ್ತೆ 70ಯಲ್ಲಿ. ಆಮೇಲೆ 70ಯಲ್ಲೂ ಕೂಡ 5,000 ಇನ್ವೆಸ್ಟ್ ಮಾಡಿದ್ದಾನೆ ಅಂತ ಹೇಳಿದ್ದಾನೆ. ಇಲ್ಲಿರೋ 30,000ಗಳ ಜೊತೆಗೆ ಮತ್ತೆ 5,000 ಇನ್ವೆಸ್ಟ್ ಮಾಡಿರ್ತಾನೆ 1970ನಲ್ಲಿ. ಅವಾಗ ಆ ವರ್ಷದ ಟೋಟಲ್ ಇನ್ವೆಸ್ಟ್ಮೆಂಟ್ 35,000 ಆಗುತ್ತೆ. ನೆಕ್ಸ್ಟ್ 1975 ನೋಡ್ರಿ, ನೆಕ್ಸ್ಟ್ 5 ವರ್ಷಕ್ಕೆ ಇಲ್ಲಿರೋ 35,000 ಡಬಲ್ ಆಗಬೇಕು. 35,000 ಡಬಲ್ ಆದರೆ 70,000 ಆಗುತ್ತೆ, 70,000 ಆಗುತ್ತೆ. ಬಟ್ ಇಲ್ಲಿ ಇನ್ವೆಸ್ಟ್ ಮಾಡಲ್ಲ ಅವನು. ಅಲ್ಲಿರೋದು 60, 65, 70 ಅಷ್ಟೇ. 75 ಇನ್ವೆಸ್ಟ್ ಮಾಡಲ್ಲ, ಇದೇ ಅಮೌಂಟ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ನೆಕ್ಸ್ಟ್ ಒಂದು 1980ಕ್ಕೆ ಎಷ್ಟಾಗುತ್ತೆ, ಮತ್ತು 5 ವರ್ಷಕ್ಕೆ ಈ ಅಮೌಂಟು ಡಬಲ್ ಆಗುತ್ತೆ. 70,000 ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ, 1,40,000 ಆಗುತ್ತೆ, 1,40,000 ಆಗುತ್ತೆ. ಅಲ್ಲಿ ಕೇಳಿರೋದು 1980ರಲ್ಲಿ ಹಣದ ಮೊತ್ತ ಎಷ್ಟು ಅಂದರೆ 1,40,000, 1,40,000 ಆಪ್ಷನ್ ಬಿ ನಲ್ಲಿದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಸೊ ಕಮಿಂಗ್ ಟು ದ 88th ಕ್ವಶನ್, 88ನೇ ಪ್ರಶ್ನೆ ಬರೋಣ ಇಲ್ಲಿ. ರಾಜ ಎಂಬ ವ್ಯಕ್ತಿಯು ಒಂದು ಕೆಲಸವನ್ನು 6 ದಿನಗಳ ಸಮಯವನ್ನು ತೆಗೆದುಕೊಳ್ಳುತ್ತಾನೆ. ರಾಜ ಅನ್ನೊಬ್ಬ ವ್ಯಕ್ತಿ ಒಂದು ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ 6 ಡೇಸ್ ಟೈಮ್ ತಗೋತಾನೆ ಅಂತ. ಬಾಬು ಎಂಬ ವ್ಯಕ್ತಿಯು ಅದೇ ಕೆಲಸವನ್ನು ಮುಗಿಸಲು 9 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ ಅಂತ. ಬಾಬು ಕ್ಯಾನ್ ಡು ದ ಸೇಮ್ ವರ್ಕ್ ಇನ್ 9 ಡೇಸ್. ಅದೇ ಕೆಲಸವನ್ನು ಬಾಬು ಏನಾದರೂ ಮಾಡಿದರೆ 9 ಡೇಸ್ ಬೇಕಾಗುತ್ತೆ ಅಂತ ಹೇಳಿದ್ದಾನೆ. ಹಾಗಾದರೆ ಆ ಒಂದು ಕೆಲಸವನ್ನು ಈ ಇಬ್ಬರು ವ್ಯಕ್ತಿಗಳು ಒಟ್ಟಿಗೆ ಸೇರಿ ಪೂರ್ಣಗೊಳಿಸಲು ಎಷ್ಟು ದಿನವನ್ನು ತೆಗೆದುಕೊಳ್ಳುತ್ತಾರೆ ಅಂತ ಕೊಟ್ಟಿದ್ದಾನೆ. ಪ್ರಶ್ನೆ ಅರ್ಥ ಆಯ್ತಾ? ಟೈಮ್ ಆ್ಯಂಡ್ ವರ್ಕ್ ಪಾಠದಲ್ಲಿ 5ನೇ ವಿಡಿಯೋ ನೋಡ್ರಿ, ಈ ಥರ ಕ್ವಶನ್ಸ್ಗೆ ನೀಟಾಗಿ ಸೊಲ್ಯೂಷನ್ ಹೇಳ್ಕೊಟ್ಟಿದ್ದಾನೆ. ಬಟ್ ಈ ಪ್ರಶ್ನೆಯಲ್ಲಿ ಆನ್ಸರ್ ಮಾಡೋದು ತೋರಿಸ್ಕೊಡ್ತಾನೆ. ನೋಡ್ರಿ, ರಾಜ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ ಮಾಡಲಿಕ್ಕೆ ಅವನಿಗೆ 6 ಡೇಸ್ ಬೇಕು ಅಂತ. ಅದೇ ಕೆಲಸವನ್ನು ಬಾಬು ಮಾಡಲಿಕ್ಕೆ 9 ಡೇಸ್ ತಗೊತಾನೆ ಅಂತ ಹೇಳಿದ್ದಾನೆ. 9 ಡೇಸ್. ರಾಜ ಮಾಡಿದ್ರೆ 6 ಡೇಸು, ಬಾಬು ಮಾಡಿದ್ರೆ 9 ಡೇಸ್. ಕೇಳಿರೋದು ಇಬ್ಬರು ಸೇರಿ ಆ ಕೆಲಸ ಒಟ್ಟಿಗೆ ಮಾಡಿದರೆ ಎಷ್ಟು ದಿನ ಬೇಕು ಅಂತ ಕೇಳಿದ್ದಾನೆ. ಇಬ್ಬರು ಸೇರಿ ಮಾಡ್ರಿ ಆ ಕೆಲಸ ಮಾಡೋಕ್ಕೆ ಎಷ್ಟು ದಿನ ಬೇಕು ಅಂತ ಕೇಳಿದ್ದಾನೆ. ನೋಡ್ರಿ, ವೆರಿ ಸಿಂಪಲ್ ಆನ್ಸರ್ ಮಾಡೋದು. ರಾಜಂದು 6 ಡೇಸು, ಬಾಬುದು 9 ಡೇಸ್. 6 ಡೇಸು 9 ಡೇಸ್ ಕೊಟ್ಟು ಇಬ್ಬರು ಸೇರಿ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕಂಡುಹಿಡಿಬೇಕು ಅಂದರೆ ವೆರಿ ಸಿಂಪಲ್ ವೇ ನೋಡ್ರಿ. ಇಬ್ಬರು ಸೇರಿ ಆ ಕೆಲಸ ಮಾಡಲಿಕ್ಕೆ ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಈ 6 ಡೇಸು ಈ 9 ಡೇಸನ್ನು ನಾವು ನ್ಯೂಮರೇಟ್ರಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು, 6 × 9. ಕೆಳಗಡೆ ಏನು ಮಾಡಬೇಕು, ಈ 6 ಡೇಸು 9 ಡೇಸನ್ನು ಅಡಿಷನ್ ಮಾಡಿ ಬರಿಬೇಕು, ಕೂಡಿ ಬರಿಬೇಕು. 6 + 9 ಅಂದರೆ 15 ಆಗುತ್ತೆ. 15 ನೋಡ್ರಿ, ಒಬ್ಬೊಂದು ಕೆಲಸದ ಮಾಡೋ ದಿನಗಳ ಸಂಖ್ಯೆ, ಇನ್ನೊಬ್ಬೊಂದು ಕೆಲಸ ಮಾಡೋ ದಿನಗಳ ಸಂಖ್ಯೆ ಕೊಟ್ಟು ಇಬ್ಬರು ಸೇರಿ ಆ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕಂಡುಹಿಡಿಬೇಕು ಅಂದರೆ ವೆರಿ ಸಿಂಪಲ್ ವೇ ಏನು ಮಾಡಬೇಕು, ಮೇಲ್ಗಡೆ ಅವೆರಡೂ ಸಂಖ್ಯೆಗಳನ್ನು ಮಲ್ಟಿಪ್ಲೈ ಮಾಡಿ ಕೆಳಗಡೆ ಅವೆರಡು ಅಡಿಷನ್ ಮಾಡಿ ಬರೀಬೇಕು. ಕ್ಯಾನ್ಸಲ್ ಮಾಡಿರಿ, ಯಾವಾಗ ಕ್ಯಾನ್ಸಲ್ ಆಗ್ತವ? 3 × 9, ಇದು 3 × 5 15 ಕ್ಯಾನ್ಸಲ್ ಆಯ್ತು. ಈ 5ರಿಂದ ಯಾರಾಗಲಿ 3 ಆಗಲಿ ಕ್ಯಾನ್ಸಲ್ ಆಗಲ್ಲ ಅಂದರೆ ಮೇಲೆ ಉಳಿದಿರೋ ಇವೆರಡೂ ಸಂಖ್ಯೆಗಳನ್ನು ಮಲ್ಟಿಪ್ಲೈ ಮಾಡಿರಿ. 6 × 3 ಅಂದರೆ 6 × 3 18.
ಕೆಳಗಡೆ 5 ಇದೆ, 5 ಬರೆಯೋಣ. ಮುಂದೆ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಮುಂದಕ್ಕೆ ಏನು ಕ್ಯಾನ್ಸಲ್ ಮಾಡಬೇಡ್ರಿ, ಇಲ್ಲಿಗೆ ಸ್ಟಾಪ್ ಮಾಡಿರಿ. ಯಾಕೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂದರೆ ಆಪ್ಷನಲ್ಲಿ 18/5 ಡೇಸೇ ಅಂತ ಡೈರೆಕ್ಟ್ ಕೊಟ್ಟಿದ್ದಾನೆ ಅಂದರೆ ಮುಂದೆ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅವರಿಬ್ಬರೂ ಸೇರಿ ಕೆಲಸ ಮಾಡಲಿಕ್ಕೆ 18/5 ಡೇಸ್ ಬೇಕಾಗುತ್ತೆ ಅಂತ. ಕ್ಲಿಯರ್? ಕಮಿಂಗ್ ಟು ದ ನೆಕ್ಸ್ಟ್ 89th ಕ್ವಶನ್ ಬರೋಣ. ಒಂದು ಬಕೆಟಲ್ಲಿ 10 ನಿಂಬೆಹಣ್ಣು 15 ಕಿತ್ತಳೆ ಹಣ್ಣು ಇದಾವೆ. ಒಂದು ಬಕೆಟ್ ಒಳಗಡೆ 10 ನಿಂಬೆಹಣ್ಣು ಹಾಕಿದ್ದಾರೆ, 15 ಕಿತ್ತಳೆ ಹಣ್ಣು ಆರೆಂಜಸ್ ಹಾಕಿದ್ದಾರೆ. ಹಾಗಾದರೆ ಕ್ರಮವಲ್ಲದ ರೀತಿಯಲ್ಲಿ ಒಂದು ಕಿತ್ತಳೆ ಹಣ್ಣನ್ನು ಆಯ್ದುಕೊಳ್ಳುವ ಸಂಭಾವ್ಯತೆ ಎಷ್ಟು? ಸಂಭಾವ್ಯತೆ ಇಲ್ಲಿ ಸಂಭವನೀಯತೆ ಅಂತ ಪ್ರಾಬಬಿಲಿಟಿ ಕಂಡುಹಿಡಿಯಬೇಕು ಅಂತ. ಸೊ ವೆರಿ ಸಿಂಪಲ್ ಕ್ವಶನ್ನು. ಇದನ್ನು ಪ್ರಾಬಬಿಲಿಟಿ ಟಾಪಿಕಲ್ಲಿ ಇನ್ನೂ ಡೀಟೇಲ್ ನಿಮಗೆ ಹೇಳ್ಕೊಡ್ತಾನೆ. ಪ್ರಾಬಬಿಲಿಟಿ ಟಾಪಿಕ್ ಏನಾದರೂ ಮಾಡಿದರೆ ನಾನು ನೋಡ್ರಿ ಇಲ್ಲಿ ಏನು ಮಾಡ್ಬೇಕಂದ್ರೆ ಟೋಟಲ್ ಎಷ್ಟಿದ್ದಾವೆ? 10 ನಿಂಬೆಹಣ್ಣಿದ್ದಾವೆ, 15 ಕಿತ್ತಳೆ ಹಣ್ಣಿದ್ದಾವೆ. 10, 15 ಕೂಡಿರೋ ಟೋಟಲ್ ಎಷ್ಟಾಗ್ತದೆ ನೋಡ್ರಿ? 25 ಹಣ್ಣುಗಳಾಗ್ತವೆ. ಸಂಭವನೀಯತೆ P(E) ಅಂದರೆ ಪ್ರಾಬಬಿಲಿಟಿ ಆಫ್ ಆನ್ ಇವೆಂಟ್ ಅಂತ, ಒಂದು ಘಟನೆಯ ಸಂಭವನೀಯತೆ ಅಂತ. P(E) ಅಂದರೆ ಪ್ರಾಬಬಿಲಿಟಿ ಆಫ್ ಆನ್ ಇವೆಂಟ್, ಒಂದು ಘಟನೆಯ ಸಂಭವನೀಯತೆ ಕಂಡುಹಿಡಿಬೇಕು ಅಂದರೆ ಟೋಟಲ್ 10 + 15 ಸೇರಿ 25 ಆಗ್ತವೆ. ಬಕೆಟಲ್ಲಿ 10 ನಿಂಬೆಹಣ್ಣು 15 ಕಿತ್ತಳೆ ಹಣ್ಣು ಹಾಕಿದ್ರೆ ಟೋಟಲ್ 25 ಆಗ್ತವೆ. ಅದರಲ್ಲಿ ಹೊರ ತೆಗೆದು ಒಂದು ಹಣ್ಣಲ್ಲ, ಹಾಗಾಗಿ 25C1 ಅಂತ ಬರೀಬೇಕು. ಇದು ಆ ಪಾಠದಲ್ಲಿ ಡೀಟೇಲಾಗಿ ಗೊತ್ತಾಗುತ್ತೆ, ಈಗ ಡೈರೆಕ್ಟ್ ಹೇಳ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡ್ಬೇಕು? ನ್ಯೂಮರೇಟರಲ್ಲಿ ಅಲ್ಲಿ ಕೇಳಿರೋದು ಯಾವ ಪರ್ಟಿಕ್ಯುಲರ್ ಹಣ್ಣು ಅಂದರೆ ಕಿತ್ತಳೆ ಹಣ್ಣು ಅಂತ ಹೇಳಿದಾರೆ. ಅದು ಪರ್ಟಿಕ್ಯುಲರ್ ಆಗಿ ಹೇಳಿರೋದು ಕಿತ್ತಳೆ ಹಣ್ಣು ಅಂದರೆ ಇಲ್ಲಿ ಕಿತ್ತಳೆ ಹಣ್ಣು ಎಷ್ಟಿದ್ದಾವೆ? 15 ಇದ್ದಾವೆ. ಎಷ್ಟು ಕಿತ್ತಳೆ ಹಣ್ಣು? ಒಂದು ಕಿತ್ತಳೆ ಹಣ್ಣು ಅಂತ ಹೇಳಿದ್ದೇನೆ ಅಂದರೆ 15 ಕಿತ್ತಳೆ ಹಣ್ಣಲ್ಲಿ ಯಾವ್ದಾದ್ರು ಒಂದು ಕಿತ್ತಳೆ ಹಣ್ಣು ಹೊರ ಬರ್ಬೋದು. 25 ಇರ್ತವೆ, ಹಿಂಗೆ ಕೈ ಹಾಕಿ ಒಂದು ಹಣ್ಣು ತೆಗಿತಾ ಇದ್ದೀನಿ, ಅದರಲ್ಲಿ ಕಿತ್ತಳೆ ಹಣ್ಣು ಹೊರ ಬರ್ಬೇಕು. ಕಿತ್ತಳೆ ಹಣ್ಣು ಇರೋದ್ರಲ್ಲಿ 15ರಲ್ಲಿ ಯಾವ್ದಾದ್ರು ಒಂದು ಹಣ್ಣು ಹೊರ ಬಂದಿರುತ್ತೆ. ಹಾಗೆ 15C1 ನ್ಯೂಮರೇಟರಲ್ಲಿ ಬರೀಬೇಕು. ಸೊ ಇಲ್ಲಿ ಸಿ ಅಂದರೆ ಕಾಂಬಿನೇಷನ್, ವಿಕಲ್ಪ ಅಂತ. ಅದು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಆಮೇಲೆಲ್ಲ ಹೇಳ್ಕೊಡ್ತಾನೆ. ಇಲ್ಲಿ 1 ಇತ್ತು ಅಂದರೆ ಇಲ್ಲಿ ಮೇಲೆ ಯಾವ ನಂಬರ್ ಇರುತ್ತೋ ಅದೇ ನಂಬರ್ ಬರೀಬೇಕು. ಬಿಕಾಸ್ ನೋಡ್ರಿ ಕಾಂಬಿನೇಷನಲ್ಲಿ ನಾವು NC1 = N ಅಂತ ಬರೀತೀವಿ. NC1 = N ಅಂದರೆ ಇಲ್ಲಿ 1 ಇತ್ತು ಅಂದರೆ ಇಲ್ಲಿ ಯಾವ ನಂಬರ್ ಇರುತ್ತೋ ಅದೇ ನಂಬರ್ ಆನ್ಸರ್ ಅಂತ. ಸೊ ಹಾಗಾಗಿ ಇಲ್ಲಿ 1 ಇರೋದ್ರಿಂದ ಇಲ್ಲಿ ಯಾವ ನಂಬರ್ ಇರುತ್ತೋ ಅದೇ ನಂಬರ್ ಬರೀತಾನೆ. 15C1 ಬೆಲೆ 15 ಆಗುತ್ತೆ. ಇಲ್ಲಿ ಕೆಳಗಡೆ 25C1 ಇದೆಯಲ್ಲ, ಸೇಮ್ ಅದೇ ಲಾಜಿಕ್. ಇಲ್ಲಿ 1 ಇದೆ ಅಂದರೆ ಇಲ್ಲಿ ಮೇಲ್ಗಡೆ 25 ಇದ್ದರೆ 25 ಬರೀಬೇಕು. ಬಿಕಾಸ್ NC1 = N ಆದರೆ 25C1 = 25 ಆಗುತ್ತೆ. ಬಟ್ ಇಲ್ಲಿ ಪರ್ಸೆಂಟೇಜಲ್ಲಿ ಕಿಡಿದಾನೆ. ಪರ್ಸೆಂಟೇಜಲ್ಲಿ ಸಂಭವನೀಯತೆ ಕಂಡುಹಿಡಿಯೋಕೆ ಕಿಡಿರೋದ್ರಿಂದ ಇದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 100 ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೇಕು. ಕ್ಲಿಯರ್? 25 1 25, 25 4 100 ಕ್ಯಾನ್ಸಲ್ ಆಗುತ್ತೆ. 25 1 25 4 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರೋದು ಯಾವ ಸಂಖ್ಯೆ? ಮೇಲೆ 15 ಇದೆ ಮತ್ತು 4 ಇದೆ. ಇಲ್ಲಿ 15 ಇದೆ, ಇಲ್ಲಿ 4 ಇದೆ, ಎರಡೂ ಮಲ್ಟಿಪ್ಲೈ ಮಾಡಿರಿ. 15 4 60 ಆಗುತ್ತೆ, 60% ಆಗುತ್ತೆ. 60% ಇಲ್ಲಿ ನೋಡ್ರಿ ಸೆಕೆಂಡ್ ಆಪ್ಷನಲ್ಲಿದೆ, ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಕ್ವೆಶನ್ ಐ ಗೋ ಟು ದ ನೆಕ್ಸ್ಟ್ ಕ್ವೆಶನ್. 19th ಕ್ವೆಶನ್ಗೆ ಬರೋಣ. ಎ ಮತ್ತು ಬಿಯರು ಅಂತ ಇದೆ ನೋಡ್ರಿ. ಎ ಮತ್ತು ಬಿಯರು ಸಿಯ ಮಕ್ಕಳು. ಎಯು ಸಿಯ ಪುತ್ರ, ಆದರೆ ಬಿಯು ಸಿಯ ಮಗನಲ್ಲ. ಹಾಗಾದರೆ ಎ ಮತ್ತು ಬಿಯ ನಡುವಣ ಸಂಬಂಧವೇನು ಅಂತ ಕೇಳಿದನು. ಬ್ಲಡ್ ರಿಲೇಷನ್ಶಿಪ್ ಮೇಲೆ ಈ ಪ್ರಶ್ನೆ ಕೇಳಿದ್ರು. ರಕ್ತ ಸಂಬಂಧ ಪರೀಕ್ಷೆ. ಸೊ ದಿಸ್ ಕ್ವೆಶನ್ ರಿಲೇಟೆಡ್ ಟು ಬ್ಲಡ್ ರಿಲೇಷನ್ಶಿಪ್. ಈ ರೀತಿ ಪ್ಯಾರಾಗ್ರಾಫ್ ಟೈಪ್ ಬ್ಲಡ್ ರಿಲೇಷನ್ಶಿಪ್ ಕೊಟ್ಟ ಅಂದರೆ ನಾವೊಂದು ಫ್ಯಾಮಿಲಿ ಟ್ರೀ ಹಾಕೋಬೇಕು, ವಂಶ ವೃಕ್ಷನ ಬರಿತಾ ಬರ್ಬೇಕು. ಸೊ ವಂಶ ವೃಕ್ಷ ಬರೆಯೋದು ಯಾವ ಥರ ನೋಡ್ತಾ ಬರೋಣ. ಇಲ್ಲಿ ವಂಶ ವೃಕ್ಷ ಯಾವ ರೀತಿ ಬರೆಯೋದು ಅಂತ ಫಸ್ಟ್ ನೋಡ್ರಿ. ಏನಿದೆ? ಎ ಮತ್ತು ಬಿಯರು ಸಿಯ ಮಕ್ಕಳು ಅಂತಿದೆ. ನಾನಿಲ್ಲಿ ಸಿ ಬರಿತಾ ಇದ್ದಾನೆ. ಸಿಗೆ ಮಕ್ಕಳು ಯಾರು ಅಂದರೆ ಎ ಮತ್ತು ಬಿಯರು ಅಂತ. ಎ ಮತ್ತು ಬಿಯರು ಸಿಯ ಮಕ್ಕಳು. ನೋಡ್ರಿ, ಮಕ್ಕಳನ್ನ ಯಾವಾಗಲೂ ಕೆಳ ಬರಿಬೇಕು, ಪೇರೆಂಟ್ಸನ್ನು ಮೇಲ್ ಬರಿಬೇಕು. ಗೊತ್ತಾಯ್ತಾ? ಮುಂದೆ ಹೋದರೆ ಎಯು ಸಿಯ ಪುತ್ರ ಅಂತ. ನೋಡ್ರಿ, ಸಿಯ ಪುತ್ರ ಅಂದರೆ ಅವನು ಗಂಡು ಮಗ ಅಂತ, ಮೇಲ್ ಅಂತ, ಬಾಯ್ ಅಂತ. ಸೊ ಅಲ್ಲಿ ಅವನು ಮೇಲ್ ಅಂತ ಗೊತ್ತಾದ್ಮೇಲೆ ಪ್ಲಸ್ ಬರ್ತೀನಿ. ಪ್ಲಸ್ ಅಂದರೆ ಇಲ್ಲೆಲ್ಲ ಮೇಲ್ಸ್, ಪುರುಷರು ಅಂತ. ಮೈನಸ್ ಬರೆದ್ರೆ ಅದು ಫೀಮೇಲ್ಸ್ ಅಂತ ಗೊತ್ತಿರಲಿ ನಿಮಗೆ. ಎಯು ಸಿಯ ಪುತ್ರ, ಆದರೆ ಬಿಯು ಸಿಯ ಮಗನಲ್ಲ ಅಂತ. ನೋಡ್ರಿ, ಅಲ್ಲಿ ಮೇಲೆ ಹೇಳಿದ್ದಾರೆ ಎ ಮತ್ತು ಬಿ ಇಬ್ಬರು ಸಿಗೆ ಮಕ್ಕಳು ಅಂತ ಹೇಳಿದ್ದಾರೆ.
ಎ ಮತ್ತು ಬಿ ಅನ್ನೋರು ಇಲ್ಲಿ ನೋಡ್ರಿ, ಎ ಮತ್ತು ಬಿ ಅನ್ನೋರು ಸಿ ಯ ಮಕ್ಕಳು ಅಂತೇಳಿದ್ದಾರೆ. ಎ ಮತ್ತು ಬಿ ಇವರಿಬ್ಬರು ಸಿ ಯ ಮಕ್ಕಳು ಅಂತೇಳಿದ್ದಾರೆ. ಇಲ್ಲಿ ಬಿ ಯು ಸಿ ಯ ಮಗನಲ್ಲ, ಬಿ ಅನ್ನೋರು ಸಿಗೆ ಮಗನಲ್ಲ ಅಂದರೆ ಇವರು ಹಂಗಲ್ಲ. ಬಿ ಯು ಸಿ ಯ ಮಗನಲ್ಲ ಅಂದರೆ ಅವ್ರ ಮಗಳು ಅಂತ ತಗೋಬೇಕಷ್ಟೆ. ಅವರಿಬ್ಬರು ಮಕ್ಕಳು ಅಂದಮೇಲೆ ಅವ್ನ ಮಗ ಅಂದರೆ ಹುಡುಗ ಅಲ್ಲ ಅಂದಮೇಲೆ ಅವ್ರ ಹುಡುಗಿ ಮಗಳು ಅಂತಲೇ ತಗೋಬೇಕು. ಸೊ ಪ್ರಶ್ನೆ ಮುಂದುವರಿ, ಎ ಮತ್ತು ಬಿ ಯ ನಡುವಣ ಸಂಬಂಧ. ಈ ಎ ಮತ್ತು ಬಿ ಅನ್ನೋರು ಸಿ ಯ ಮಕ್ಕಳು ಅಂದಮೇಲೆ ಎಗೂ ಬಿಗೂ ಇರೋ ಸಂಬಂಧ ಏನಂದರೆ ಇವನು ಪ್ಲಸ್ ಅಂದರೆ ಹುಡುಗ, ಬಿ ಅಂದರೆ ಮೈನಸ್ ಹುಡುಗಿ ಆಗಿರೋದ್ರಿಂದ ಸಹೋದರ ಸಹೋದರಿ, ಸಿಬ್ಲಿಂಗ್ಸ್, ಅವರು ಒಡ ಹುಟ್ಟಿದವರು. ಸೊ ಸಹೋದರ ಸಹೋದರಿ ಅಂತ ಆಪ್ಷನ್ ಸಿ ನಲ್ಲಿದೆ. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, 91st ಕ್ವಶನ್ ಬರೋಣ. 4.5 ಕಿಲೋಮೀಟರ್ ವೇಗದಲ್ಲಿ ಕಾಲ್ನಡಿಗೆಯಲ್ಲಿ ಸಂಚರಿಸುತ್ತಿರುವ ಪವನ್ ಅಂತ ಕೊಟ್ಟಿದ್ದಾನೆ. ನೋಡ್ರಿ, ಪವನ್ ಅನ್ನೋದು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದಾನೆ ಅಂತ. 20 ನಿಮಿಷಗಳಲ್ಲಿ ಒಂದು ಸೇತುವೆಯನ್ನು ದಾಟಿದನು ಅಂತ ಕೊಟ್ಟಿದ್ದಾನೆ. ನೋಡ್ರಿ, 1 ಗಂಟೆಗೆ 4.5 ಕಿಲೋಮೀಟರ್ ದೂರ ರೀಚ್ ಆಗೋ ಸ್ಪೀಡಲ್ಲಿ ಪವನ್ ಹೋಗ್ತಾ ಇದ್ದಾನೆ. ಅಲ್ಲಿ ಒಂದು ಎಲ್ಲೋ ಸೇತುವೆ ಇದೆ, ಆ ಸೇತುವೆಯನ್ನು ಒಂದು ದಾಟಲಿಕ್ಕೆ 20 ನಿಮಿಷ ಟೈಮ್ ತಗೊಂತಾನೆ ಅಂತ ಇಲ್ಲಿ ಹೇಳಿದ್ದಾನೆ. ಹಾಗಾದ್ರೆ ಆ ಸೇತುವೆಯ ಉದ್ದ, ಆ ಸೇತುವೆ ಎಷ್ಟು ಉದ್ದ ಇದೆ ಅಂತ ಕಂಡುಹಿಡಿಬೇಕು. ಕ್ಲಿಯರ್? ಪ್ರಶ್ನೆ ಏನಿದೆ ಅಂತ ನೋಡ್ರಿ, 2 ಥರ ಆನ್ಸರ್ ಮಾಡೋದು ಹೇಳ್ಕೊಡ್ತಾನೆ. ಫಸ್ಟ್ ಮೆಥಡಲ್ಲಿ ನಾವು ಆನ್ಸರ್ ಮಾಡಬೇಕು ಅಂದರೆ, ಮೊದಲನೇ ಮೆಥಡಲ್ಲಿ ಫಸ್ಟ್ ಮೆಥಡಲ್ಲಿ ಆನ್ಸರ್ ಮಾಡ್ಬೇಕಂದ್ರೆ ಉದ್ದ ಅಂದರೆ ಇಲ್ಲಿ ದೂರ ಅಂತ, ದೂರ = ಕಾಲ ಇಂಟು ವೇಗ ಅಂತ ಫಾರ್ಮುಲಾ ಬರಿಬೋದು. ಕಾಲ ಅಂದರೆ 20 ನಿಮಿಷ ತಗೊಂಡಿದ್ದಾನೆ, 20 ಮಿನಿಟ್ಸ್. ಬಟ್ ಇದು ಅವರಿಗೆ ಕನ್ವರ್ಟ್ ಆಗಬೇಕು /60 ಯಾಕಂದ್ರೆ ಮಿನಿಟ್ಸಲ್ಲಿದೆ ಅದು ಟೈಮು. ಅವರಿಗೆ ಕನ್ವರ್ಟ್ ಆಗ್ಬೇಕಾದ್ರೆ /60, ಯಾಕಂದ್ರೆ 1 ಗಂಟೆಗೆ 60 ನಿಮಿಷ ಅಲ್ಲ, /60 ಹಾಕೋಬೇಕು. ಸ್ಪೀಡ್ ಕೊಟ್ಟಿದ್ದಾರೆ 4.5 km/h ಅಲ್ಲ. ಸೊ ಹಾಗಾಗಿ ಎಸ್ ಅಂದರೆ ಸ್ಪೀಡ್ 4.5 ಬರೀತೇನೆ km/h. ಕ್ಯಾನ್ಸಲ್ ಮಾಡಿದವ್ರೆ ನಾವು 20 1 20 23 60 ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಯಾವಾಗ ಕ್ಯಾನ್ಸಲ್ ಆಗ್ತವನ್ನ ನೋಡೋಣ. ಇಲ್ಲಿ ನೋಡ್ರಿ, 3ರಿಂದ 3 1 3, ಇದು 3 1 3, 4ರಲ್ಲಿ 3 ಹೋದ್ರೆ ಇನ್ನು 1 ಉಳಿತು. ಇಲ್ಲಿ ಪಾಯಿಂಟ್ ಇದೆಯಲ್ಲ, ಇಲ್ಲಿ ಪಾಯಿಂಟ್ ಹಾಕ್ಕೊಂಡು 3 15 3 5 15 ಕ್ಯಾನ್ಸಲ್ ಆಗುತ್ತೆ. ಸೊ ಎಷ್ಟು ಬಂತು? 1.5 ಬಂತು. ಸೊ 1.5 ಕಿಲೋಮೀಟರ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಾನು ಸ್ಪೀಡ್ km/h ಬರ್ಕೊಂಡಿರೋದ್ರಿಂದ ಡಿಸ್ಟೆನ್ಸ್ ನಮಗೆ 1.5 ಕಿಲೋಮೀಟರ್ ಸಿಗುತ್ತೆ. ಬಟ್ ಆಪ್ಷನಲ್ಲಿ ಕಿಲೋಮೀಟರ್ ಲೆಕ್ಕದಲ್ಲಿಲ್ಲ, ಎಲ್ಲ ಮೀಟರ್ಸಲ್ಲಿ ಇದ್ದಾವೆ. ಅಂದರೆ 1 ಕಿಲೋಮೀಟ್ರಿಗೆ ಎಷ್ಟು ಮೀಟರ್ ಅಂದರೆ 1000 ಮೀಟರ್. 1 ಕಿಲೋಮೀಟ್ರಿಗೆ 1000 ಮೀಟರ್ ಅಂದರೆ 1.5 ಕಿಲೋಮೀಟರ್ ಎಷ್ಟಾಗುತ್ತೆ? 1,500 ಮೀಟರ್ ಆಗುತ್ತೆ. ಆ ಸೇತುವೆಯ ಉದ್ದ 1500 ಮೀಟರ್ಸ್ ಆಗುತ್ತೆ. ಇಸ್ ಕ್ಲಿಯರ್? ಓಕೆ. ಇದನ್ನು ಇನ್ನೊಂದು ಥರ ಹೇಳ್ಕೊಡ್ತೀನಿ, ಸೆಕೆಂಡ್ ಮೆಥಡ್. ವೆರಿ ಸಿಂಪಲ್ ನೋಡ್ರಿ. ಇಲ್ಲಿ 4.5 km/h ಅಂತ ಇದೆ. 1 ಗಂಟೆಗೆ 4.5 ಕಿಲೋಮೀಟರ್ ಅಂತ. 1 ಗಂಟೆ ಅಂದ್ರೆ ಎಷ್ಟು ನಿಮಿಷ? 60 ನಿಮಿಷ. 1 ಗಂಟೆಗೆ 60 ನಿಮಿಷ. 60 ನಿಮಿಷಕ್ಕೆ ಎಷ್ಟು ದೂರ ಹೋಗ್ತಾನೆ? 4.5 ಕಿಲೋಮೀಟರ್ ಅಂತ ಇದೆ. ಅದನ್ನು ಮೀಟ್ರ್ ಲೆಕ್ಕದಲ್ಲಿ ಬರೆಯೋಣ. ಯಾಕಂದರೆ ಸೇತುವೆಯುದ್ದ ಮೀಟ್ರಲ್ಲಿ ಬೇಕು ನಮಗೆ. ಸೇತುವೆಯುದ್ದ ಮೀಟ್ರಲ್ಲಿ ಬೇಕಾಗಿರೋದ್ರಿಂದ ಗಂಟೆ ಅಂದರೆ 60 ನಿಮಿಷ. 60 ನಿಮಿಷಕ್ಕೆ 4.5 ಕಿಲೋಮೀಟರ್ ಅಂತ ಇದೆ. 4.5 ಕಿಲೋಮೀಟರ್ ಅಂದರೆ ಎಷ್ಟು ಮೀಟ್ರ್ ಆಗುತ್ತೆ? 1 ಕಿಲೋಮೀಟ್ರಿಗೆ ಇಲ್ಲಿ ನೋಡ್ರಿ, 1 ಕಿಲೋಮೀಟ್ರಿಗೆ 1000 ಮೀಟ್ರ್ ಆದರೆ 4.5 ಕಿಲೋಮೀಟ್ರಿಗೆ ಎಷ್ಟು ಮೀಟ್ರ್ ಆಗುತ್ತೆ? 4500 ಮೀಟ್ರ್ ಆಗುತ್ತೆ. 4500 ಮೀಟರ್ಸ್ ಆಗುತ್ತೆ. ಅಂದರೆ 60 ನಿಮಿಷಕ್ಕೆ 4500 ಮೀಟ್ರ್ ದೂರ ಹೋಗ್ತಾನೆ. ಅಂದರೆ ಸೇತುವೆ ದಾಟ್ಲಿಕ್ಕೆ 20 ನಿಮಿಷ ತಗೊಂಡಿದ್ದಾನಲ್ಲ, 20 ನಿಮಿಷಕ್ಕೆ ಎಷ್ಟು ದೂರ ಹೋಗ್ತಾನೆ ಅಂತ ಕಂಡುಹಿಡಿಬೇಕು. ಕ್ಲಿಯರ್? ಕ್ಯಾನ್ಸಲ್ ಮಾಡ್ರಿ. ಯಾವರ ನಂಬರ್ಸ್ ಇಲ್ಲಿ ಎಲ್ಲಾರ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದ್ರೆ ಕ್ಯಾನ್ಸಲ್ ಮಾಡೋಣ. ಹೆಂಗೆ ಅಂದರೆ 21 20 23 60 ಕ್ಯಾನ್ಸಲ್ ಆಗುತ್ತೆ. 3 1 4 ಇದೆಯಲ್ಲ, 3 1 3, ಇನ್ನು 1 ಉಳಿತು 15 ಆಗುತ್ತೆ. 3 5 15, ಇವೆರಡು 0 ಪಕ್ಕ ಬರೆಯೋಣ. 1500 ಮೀಟ್ರ್ ಇದೆ ಅದು 1500 ಮೀಟರ್ಸ್ ಆಗುತ್ತೆ. 1500 ಮೀಟರ್ಸ್ ಅಗೇನ್ ಆಪ್ಷನ್ ಬಿ ನಲ್ಲಿದೆ ಎಕ್ಸಾಕ್ಟ್ ಆನ್ಸರ್. ಇಸ್ ಕ್ಲಿಯರ್? ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ 92nd ಕ್ವಶನ್ ಬರಿತಾ ಬರೋಣ. ಇದು ಒಂದು ಸೀರೀಸ್ ಕೊಟ್ಟಿದ್ದಾನೆ. ಇದರಲ್ಲಿ ತಪ್ಪಾಗಿರೋ ಸಂಖ್ಯೆ ಕಂಡುಹಿಡಿಬೇಕು. ಈ ಶೃಂಖಲೆಯಲ್ಲಿ ತಪ್ಪಾಗಿರೋ ಸಂಖ್ಯೆಯನ್ನು ತಿಳಿಸಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಇಲ್ಲಿ 2 ಇದೆ, 5 ಇದೆ, 10 ಇದೆ, 50 ಇದೆ, 500 ಇದೆ, 5000 ಇದೆ. ಇದರಲ್ಲಿ ಯಾವುದೋ ಒಂದು ನಂಬರ್ ತಪ್ಪಿದೆ.
ಆ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಯೂಸ್ ಮಾಡಿ, ಮ್ಯಾಥಮೆಟಿಕಲ್ ಲಾಜಿಕ್ ಯೂಸ್ ಮಾಡಿ ಆ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಆ ಸೀರೀಸಲ್ಲಿ ಒಂದು ನಂಬರ್ ತಪ್ಪಾಗಿದೆ. ಆ ತಪ್ಪಾಗಿರೋ ನಂಬರ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡ್ತಾ ಬರಬೇಕು. ಸೊ ಇಲ್ಲಿ ನಂಬರ್ಸ್ ಬರಿತಾ ಬರೋಣ. ಯಾವ ನಂಬರ್ಸ್ ಕೊಟ್ಟಿದ್ದಾನೆ? 2 ಇದೆ, 5 ಇದೆ, 10 ಇದೆ, 50 ಇದೆ, 500 ಕೊಟ್ಟಿದ್ದಾನೆ, 5000 ಕೊಟ್ಟಿದ್ದಾನೆ. ಇದರಲ್ಲಿ ಯಾವ ನಂಬರ್ ತಪ್ಪಿದೆ ಅಂತ. ಇವನ ಅಡಿಷನ್ ರೂಲ್ ಐ ಥಿಂಕ್ ಬರಲ್ಲ ಅನ್ಸುತ್ತಿದ್ದು. ಮಲ್ಟಿಪ್ಲಿಕೇಶನ್ ರೂಲ್ ಆದರೆ ಒಂದು ಡಿಫ್ರೆಂಟ್ ಲಾಜಿಕ್ ಇದೆ ನೋಡ್ರಿ. ಹೆಂಗೆ ಇರ್ಬೋದು ಇದು ಅಂದರೆ, ಫಸ್ಟ್ 2 ನಂಬರ್ಸ್ 2, 5 ಇದೆಯಲ್ಲ, ಅವ್ನು ಮಲ್ಟಿಪ್ಲೈ ಮಾಡೋಣ. 2 ಮತ್ತು 5 ಮಲ್ಟಿಪ್ಲೈ ಮಾಡಿರಿ. ಸೊ 2 ಮತ್ತು 5 ಮಲ್ಟಿಪ್ಲೈ ಮಾಡಿದ್ರೆ ಮೊದಲು 2 ಸಂಖ್ಯೆಗಳನ್ನು ಮಲ್ಟಿಪ್ಲೈ ಮಾಡಿದ್ರೆ 2 5 10, ಮುಂದಿನ ಸಂಖ್ಯೆ ಆನ್ಸರ್. ಗೊತ್ತಾಯ್ತು ಹೆಂಗಿದೆ ಲಾಜಿಕ್ ಅಂತ. ನೆಕ್ಸ್ಟ್ 2 ನಂಬರ್ಸ್ ಮಲ್ಟಿಪ್ಲೈ ಮಾಡಿ ನೋಡೋಣ. ಸೆಕೆಂಡು ಥರ್ಡ್ ನಂಬರ್ 5 × 10 ಮಲ್ಟಿಪ್ಲೈ ಮಾಡಿದ್ರೆ 50 ಆಗುತ್ತೆ. 5 × 10 50. ನೆಕ್ಸ್ಟ್ ಪ್ಲೇಸಲ್ಲಿ 50 ಕರೆಕ್ಟ್ ಇದೆ. ಮೊದಲು 2 ಸಂಖ್ಯೆಗಳನ್ನು ಗುಣಿಸಿದ್ರೆ 3ನೇ ಸಂಖ್ಯೆ ಆನ್ಸರ್. ನೆಕ್ಸ್ಟ್ 2 ಸಂಖ್ಯೆ ಗುಣಿಸಿದ್ರೆ 4ನೇ ಸಂಖ್ಯೆ ಆನ್ಸರ್. ನೆಕ್ಸ್ಟು 5 × 50 ಆತ. ನೆಕ್ಸ್ಟ್ ಈ 2 ಸಂಖ್ಯೆ ಗುಣಿಸೋಣ. 10 × 50 ಗುಣಿಸಿದ್ರೆ 10 × 50 500 ಆಗುತ್ತೆ. 500 ಕರೆಕ್ಟ್ ಇದೆ. 500 ಇದೆ. ಕ್ಲಿಯರ್? ಸೊ ನೆಕ್ಸ್ಟ್ ಈ 50 × 500 ಗುಣಿಸೋಣ. 50 × 500 ಗುಣಿಸೋಣ. ಎಷ್ಟಾಗುತ್ತೆ ಅಂದರೆ ಇಲ್ಲಿರೋ 5 ಗುಣಿಸಿರೋ 5 ಇಲ್ಲಿ 25. ಇಲ್ಲಿ 2 0, ಇಲ್ಲೊಂದು 0 ಇದೆ ಅಂದರೆ 3 0 ಪಕ್ಕದಲ್ಲಿ ಬರೀಬೇಕು. 25,000 ಆಗುತ್ತೆ. ನೆಕ್ಸ್ಟ್ 25,000 ಇರಬೇಕಾಗಿತ್ತು ಇಲ್ಲಿ, ಬಟ್ 25,000 ಇಲ್ಲ, 5,000 ಕೊಟ್ಟಿನಲ್ಲ, ಇದೇ ರಾಂಗ್ ಆಗಿರೋ ನಂಬರು. ಆ ಮ್ಯಾಥಮೆಟಿಕಲ್ ಲಾಜಿಕ್ ಪ್ರಕಾರ ಬರೀತಾವಾದರೆ ಇಲ್ಲಿ ಒಂದು ನಂಬರ್ ತಪ್ಪಾಗಿದೆ. ಅದು ಯಾವ್ದು ತಪ್ಪಾಗಿದೆ ಅಂದರೆ 5000 ಈಸ್ ದ ರಾಂಗ್ ನಂಬರ್ ಅಂತ ಹೇಳ್ಬೋದು. ಕ್ಲಿಯರ್? ಹೇಳಿ ಗೊತ್ತದ. ನೆಕ್ಸ್ಟ್ ಕ್ವಶನ್. ಎಸ್ 93rd ಕ್ವಶನ್ ನೋಡೋಣ. ಅಮರು, ಅಕ್ಬರು, ಆಂಥೋನಿ ಇವರುಗಳ ಒಟ್ಟು ವಯಸ್ಸು 80 ವರ್ಷ ಅಂತ. ಅಲ್ಲಿ ಟೈಮ್ ಮೆನ್ಷನ್ ಮಾಡಿಲ್ಲ ಅಂದರೆ ಈಗ 3 ಜನರ ವಯಸ್ಸುಗಳನ್ನು ಕೂಡಿದರೆ 80 ಇಯರ್ಸ್ ಅಂತ. ಅಮರ್ ವಯಸ್ಸು, ಅಕ್ಬರ್ ವಯಸ್ಸು, ಆಂಥೋನಿ ವಯಸ್ಸು, 3 ಜನರ ವಯಸ್ಸುಗಳನ್ನು ಕೂಡಿದರೆ 80 ವರ್ಷ ಈಗ. ಹಾಗಾದರೆ ಏನು ಹೇಳಿದ್ದಾನೆ? 3 ವರ್ಷಗಳ ಹಿಂದೆ ಅಂತಿದ್ದಾನೆ. 3 ವರ್ಷಗಳ ಹಿಂದೆ ಹೋದರೆ 3 years ago, 3 ವರ್ಷಗಳ ಹಿಂದೆ ಹೋದರೆ ಅವರ ವಯಸ್ಸು ಎಷ್ಟಾಗಿರುತ್ತೆ ಅಂತ. ಈಗೇನೋ 80 ವರ್ಷ ಇದೆ, 80 ಇಯರ್ಸ್. 3 years ಬ್ಯಾಕ್ ಹೋದರೆ ಆ 3 ಜನಕ್ಕೆ ಸೇರಿ ಎಷ್ಟು ವರ್ಷ ವಯಸ್ಸಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಕ್ಲಿಯರ್? ಪ್ರಶ್ನೆ ಅರ್ಥ ಆಯ್ತಾ? ವಿತೌಟ್ ಪೆನ್ ಆ್ಯಂಡ್ ಪೇಪರ್ ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದು. ಎಷ್ಟು ಸಿಂಪಲ್ ನೋಡ್ರಿ. 3 ಜನ ಇದ್ದಾರೆ ಅಂದರೆ 3 ವರ್ಷ ಹಿಂದಕ್ಕೆ ಹೋದರೆ ಅಮರಿಗೆ 3 ವರ್ಷ ಕಡಿಮೆ ಆಗುತ್ತೆ, ಅಕ್ಬರ್ಗೆ 3 years ಕಡಿಮೆ ಆಗುತ್ತೆ, ಆಂಥೋನಿಗೂ 3 years ಕಡಿಮೆ ಆಗುತ್ತೆ. 3 ಜನಗಳಿಂದ ಸೇರಿ ಟೋಟಲ್ ಎಷ್ಟು ವರ್ಷ ಕಡಿಮೆ ಆಗುತ್ತೆ? 9 years ಕಡಿಮೆ ಆಗುತ್ತೆ. 9 years ಅಂದರೆ ಇಲ್ಲಿ ಮೊದಲಿಗೆ ಎಷ್ಟಿತ್ತು? 80 years ಇತ್ತು. 3 ಜನದಿಂದ ಸೇರಿ 9 years ಕಡಿಮೆ ಆದರೆ 71 years ಆಗುತ್ತೆ. ಫಸ್ಟ್ ಆಪ್ಷನಲ್ಲಿ ಇದೆ 71 years. ಕ್ಲಿಯರ್? ಅದು ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಆನ್ಸರ್ ಮಾಡ್ಬೋದು ಅಷ್ಟೇ. ವೆರಿ ಸಿಂಪಲ್ ಕ್ವಶನ್ನು. ಅಮರು, ನೆಕ್ಸ್ಟು ಅಕ್ಬರು, ನೆಕ್ಸ್ಟು ಆಂಥೋನಿ 3 ಜನ ಸೇರಿ ಈಗ ಎಷ್ಟು ವರ್ಷ ವಯಸ್ಸಾದ್ರೆ 80 ವರ್ಷ ಆಗಿದೆ. 80 years ಹೇಳಿದ್ದಾರೆ. 3 ವರ್ಷ ಹಿಂದಕ್ಕೆ ಹೋದರೆ ಇವನಿಗೆ 3 ವರ್ಷ ಕಡಿಮೆ ಆಗುತ್ತೆ, ಇವನಿಗೆ 3 ವರ್ಷ ಕಡಿಮೆ ಆಗುತ್ತೆ, ಇವನಿಂದ 3 ವರ್ಷ ಕಡಿಮೆ ಆಗುತ್ತೆ. ಟೋಟಲ್ 3 ಜನದಿಂದ ಸೇರಿ 9 ವರ್ಷ ಮೈನಸ್ ಮಾಡಬೇಕು. 80ರಲ್ಲಿ 9 ಮೈನಸ್ ಮಾಡಿದ್ರೆ 71 years ಆಗುತ್ತೆ. 71 years ಆಪ್ಷನ್ ಏನಲ್ಲಿದೆ. ಸಿಂಪಲ್ ಕ್ವಶನ್ ನೋಡ್ರಿ, ಎಕ್ಸಾಮಲ್ಲಿ ಕೇಳಿರೋದು ಇದು. ಕಮಿಂಗ್ ಟು ದ ನೆಕ್ಸ್ಟ್ 94th ಕ್ವಶನ್ಗೆ ಬರೋಣ. ಒಬ್ಬ ವ್ಯಕ್ತಿಯು 480 ರೂಪಾಯಿಗಳನ್ನು ಹೊಂದಿದ್ದು. ಒಬ್ಬ ವ್ಯಕ್ತಿ ಹತ್ರ 480 ರೂಪಾಯಿ ಇದೆ ಅಂತ. ಆ 480 ರೂಪಾಯಿಯಲ್ಲಿ ಯಾವ ಥರ ನೋಟುಗಳಿದ್ದಾವೆ ಅಂದರೆ 1 ರೂಪಾಯಿ, ಆಮೇಲೆ 5 ರೂಪಾಯಿ, ಆಮೇಲೆ 10 ರೂಪಾಯಿ ಮೌಲ್ಯದ ನೋಟುಗಳನ್ನು ಹೊಂದಿರುತ್ತಾನೆ ಅಂತಿದೆ. 1 ರೂಪಾಯಿ ನೋಟ್ ಈಗಿಲ್ಲ, ಬಟ್ ಹಿಂದೆಲ್ಲ ಇತ್ತು. 5 ರೂಪಾಯಿ ನೋಟ್, 10 ರೂಪಾಯಿ ನೋಟುಗಳು ಇದ್ದಾವೆ ಅಂತ. ಆತನು ಹೊಂದಿರುವ ಪ್ರತಿಯೊಂದು ಮೌಲ್ಯದ ನೋಟುಗಳ ಸಂಖ್ಯೆ ಸಮವಾಗಿರುತ್ತೆ ಅಂತ. ಅಂದರೆ 1 ರೂಪಾಯಿ ನೋಟ್ ಎಷ್ಟಿರ್ತಾವೋ 5 ರೂಪಾಯಿ ನೋಟುಗಳು ಅಷ್ಟೇ ಇರ್ತಾವನತ್ರ, 10 ರೂಪಾಯಿ ನೋಟುಗಳು ಅಷ್ಟೇ ಇರ್ತಾವೆ. 3 ಥರ ನೋಟುಗಳ ಸಂಖ್ಯೆ ಸಮವಾಗಿರ್ತವೆ. ಆಮೇಲೆ ಎಲ್ಲ ಸೇರಿ ಅಮೌಂಟ್ 480 ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾನೆ. ಹಾಗಾದರೆ ಆತನು ಹೊಂದಿರುವ ಒಟ್ಟು ನೋಟುಗಳ ಸಂಖ್ಯೆ ಎಲ್ಲ 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಎಲ್ಲ ಸೇರಿ ಒಟ್ಟು ಎಷ್ಟು ನೋಟುಗಳು ಅಂತ ಹೇಳ್ತಾ ಬರ್ಬೇಕು. ಸೊ ವೆರಿ ಸಿಂಪಲ್ ವೇ ನೋಡ್ರಿ. 1 ರೂಪಾಯಿ ನೋಟ್ ಹೇಳಿದಾನೆ, 5 ರೂಪಾಯಿ ನೋಟ್ ಹೇಳಿದಾನೆ, 10 ರೂಪಾಯಿ ನೋಟ್ ಹೇಳಿದಾನೆ. 1 ರೂಪಾಯಿ, 5 ರೂಪಾಯಿ ಮತ್ತು 10 ರೂಪಾಯಿ ನೋಟ್ ಅಂತ ಹೇಳ್ತಾ ಬಂದಿದ್ದಾನೆ. 10 + 5 15, 1 16. ಟೋಟಲ್ 16ಅನ್ನು ಟೋಟಲ್ ಅಮೌಂಟ್ 480ರಿಂದ ಡಿವೈಡ್ ಮಾಡಬೇಕು.
10 ರೂಪಾಯಿ ನೋಟು, 5 ರೂಪಾಯಿ ನೋಟು, 1 ರೂಪಾಯಿ ನೋಟು. 10 + 5 15 + 1 16 ಆಗುತ್ತೆ. ಟೋಟಲ್ ಅಮೌಂಟ್ ಇಲ್ಲಿ 480 ಕೊಟ್ಟಿದ್ದಾನೆ ಅಂದರೆ 480ರಿಂದ ಡಿವೈಡ್ ಮಾಡಿರಿ. ಸೊ 16 1 16, 16 3 48, 0 ಅಂದರೆ ಇಲ್ಲಿ ಎಷ್ಟು ಬಂತು ಅಂದ್ರೆ 30 ನೋಟುಗಳು ಇರ್ತವೆ ಅಂತ. ಒಂದೊಂದು 30 ನೋಟು ನೋಡ್ರಿ. 1 ರೂಪಾಯಿ ನೋಟ್ 30, 5 ರೂಪಾಯಿ ನೋಟ್ 30, 10 ರೂಪಾಯಿ ನೋಟ್ 30 ಇಲ್ಲಿ ಅಂತ. ಕ್ಲಿಯರಾ? ಸೊ 1 ರೂಪಾಯಿ ನೋಟು 30 ಇದ್ದಾವೆ. ನೆಕ್ಸ್ಟು 5 ರೂಪಾಯಿ ನೋಟು 30 ಇದ್ದಾವೆ. ನೆಕ್ಸ್ಟು 10 ರೂಪಾಯಿ ನೋಟು 30 ಇದ್ದಾವೆ. ಎಲ್ಲ ಸೇರಿದ್ರೆ ಎಷ್ಟಾಗುತ್ತೆ? ಸೊ ಅದನ್ನ ಬರೀಲೇಬೇಕಂತಿಲ್ಲ. ಟೋಟಲ್ 90 ನೋಟುಗಳಾಗ್ತವೆ. ಸೊ ಆಪ್ಷನ್ ಡಿ ನಲ್ಲಿದೆ 90 ನೋಟುಗಳು. ಸೊ ಕ್ರಾಸ್ ಚೆಕ್ ಮಾಡೋದಾದ್ರೆ ಒಂದ್ಸಲ ನೋಡಿಬಿಡೋಣ. 1 ರೂಪಾಯಿ ನೋಟ್ 30 ಇದ್ದಾವೆ ಅಂದರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? 30 ರೂಪಾಯಿ ಆಗುತ್ತೆ. ಹೌದಾ? 5 ರೂಪಾಯಿ ನೋಟ್ 30 ಇದ್ದಾವೆ ಅಂದರೆ ಎಷ್ಟು ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? 150 ರೂಪಾಯಿ ಆಗುತ್ತೆ. 10 ರೂಪಾಯಿ ನೋಟ್ 30 ಇದ್ದಾವೆ ಅಂದರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? 300 ರೂಪಾಯಿ ಆಗುತ್ತೆ. ಇವೆಲ್ಲ ಕೊಡ್ರಿ 300 + 150, 450 + 30 ಅಂದರೆ 480 ರೂಪಾಯಿ ಕರೆಕ್ಟ್ ಆಯ್ತು. 480 ರುಪೀಸ್ ಇಲ್ಲಿ ಆಪ್ಷನ್ ಕ್ವಶನಲ್ಲಿ ಇದೆ ನೋಡ್ರಿ, ಕ್ರಾಸ್ ಚೆಕ್ ಮಾಡಿದ್ದು. ಸೊ ಹಾಗಾಗಿ ಎಲ್ಲ ನೋಟುಗಳು ಸೇರಿ 90 ನೋಟುಗಳು ಇರ್ತಾವೆ ಅವನ ಹತ್ರ ಅಂತ. ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವಶನ್ನು. ಒಂದು ಕ್ಲಬ್ನಲ್ಲಿರುವ 30 ಜನ ಸದಸ್ಯರು ಬ್ಯಾಡ್ಮಿಂಟನ್ ಸಿಂಗಲ್ಸ್ ಟೂರ್ನಮೆಂಟನ್ನು ಆಡಲು ನಿರ್ಧರಿಸುತ್ತಾರೆ ಅಂತಿದೆ. ಬ್ಯಾಡ್ಮಿಂಟನ್ ಸಿಂಗಲ್ಸ್ ಟೂರ್ನಮೆಂಟನ್ನು ಆಡಲು ನಿರ್ಧರಿಸುತ್ತಾರೆ ಅಂತ. ನೋಡ್ರಿ, ಒಂದು ಕ್ಲಬ್ಬಲ್ಲಿ 30 ಜನ ಇದ್ದಾರೆ. ಬ್ಯಾಡ್ಮಿಂಟನ್ ಸಿಂಗಲ್ಸ್ ಟೂರ್ನಮೆಂಟನ್ನು ಕಂಡಕ್ಟ್ ಮಾಡಿದ್ದಾರೆ. ಪ್ರತಿ ಬಾರಿಯೂ ಒಬ್ಬ ಸದಸ್ಯ ಆಟವನ್ನು ಸೋತು ಟೂರ್ನಮೆಂಟಿಂದ ಹೊರ ನಡೆಯುತ್ತಾನೆ ಅಂತ. ಇಬ್ಬರು ನಡುವೆ ಮ್ಯಾಚ್ ನಡೀತಾ ಇದೆ ಅಂದರೆ ಒಬ್ಬನ ಸೋತ ತಕ್ಷಣ ಅವನು ಆ ಒಂದು ಗ್ರೂಪಿಂದ ಔಟ್ ಆಗ್ತಾನೆ, ಆ ಟೂರ್ನಮೆಂಟಿಂದ ಹೊರ ಆಗ್ತಾರೆ ಅವನ್ನ. ಹೀಗೆ ಮ್ಯಾಚ್ ಆಡ್ತಾ ಹೋದಾಗ ಇಲ್ಲಿ ಟ್ರಯಲ್ ಆಟಗಳು ಇರಲ್ಲ ಅಂತ. ಯಾವುದೇ ಟ್ರಯಲ್ ಗೇಮ್ಸ್ ಇರಲ್ಲ, ಎಲ್ಲ ರಿಯಲ್ ಗೇಮ್ಸೇ ಇರ್ತವೆ. ಒಬ್ಬ ಮ್ಯಾಚ್ ವಿನ್ನರ್ ಅಂತ ಡಿಕ್ಲೇರ್ ಆಗ್ಬೇಕಂದ್ರೆ ಟೋಟಲ್ ಎಷ್ಟು ಮ್ಯಾಚ್ಗಳನ್ನ ಆಡಬೇಕಾಗುತ್ತೆ ಅಂತ. ಮ್ಯಾಚನ್ನು ಗೆಲ್ಲುವ ಸದಸ್ಯ ಯಾರೆಂದು ಗುರುತಿಸುವವರಿಗೂ ಟೋಟಲ್ ಎಷ್ಟು ಮ್ಯಾಚನ್ನು ಆಡಬೇಕಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. 30 ಜನ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು. ಒಂದು ಮ್ಯಾಚ್ ಆಡಿದ್ರು ಅಂದರೆ ಅಲ್ಲಿ ಒಬ್ಬ ಸೋಲ್ತಾನೆ, ಒಂದು ಟೂರ್ನಮೆಂಟಿಂದ ಹೊರಗೆ ಹೋಗ್ತಾನೆ ಅಂತ. ಈ ಥರ ಮಾಡ್ತಾ ಹೋದಾಗ ಫೈನಲಾಗಿ ಒಬ್ಬನ ವಿನ್ನರ್ ಅಂತ ಡಿಕ್ಲೇರ್ ಆಗೋವರೆಗೂ ಎಷ್ಟು ಮ್ಯಾಚನ್ನು ಆಡಬೇಕಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಗೊತ್ತಾಯ್ತಾ ಪ್ರಶ್ನೆ? ಸೊ ವೆರಿ ಸಿಂಪಲ್ ನೋಡ್ರಿ. ಈ ಥರ ಕ್ವಶನ್ ಕೇಳಿದಾಗ ನೀವು ಜಸ್ಟ್ n-1 ಪ್ಯಾಟ್ರನ್ ಹಾಕಬೇಕು. ಎನ್ ಅಂದರೆ ನಂಬರ್ ಆಫ್ ಪ್ಲೇಯರ್ಸ್ ಆರ್ ಪಾರ್ಟಿಸಿಪೇಟೆಡ್ ಅಂತ. ನಂಬರ್ ಆಫ್ ಪ್ಲೇಯರ್ಸ್ ಆರ್ ಪಾರ್ಟಿಸಿಪೇಟೆಡ್ ಅಂದರೆ ಭಾಗವಹಿಸಿದ ಆಟಗಾರರ ಸಂಖ್ಯೆ. ಎಷ್ಟು ಜನ ಭಾಗವಹಿಸಿದ್ದಾರೆ? 30 ಜನ ಭಾಗವಹಿಸಿದ್ದಾರೆ. -1 ಮಾಡಿರಿ, 30 - 1 ಅಂದರೆ 29. ಸೊ ವಿನ್ನರ್ ಯಾರಂತ ಡಿಕ್ಲೇರ್ ಆಗೋವರೆಗೂ ಟೋಟಲ್ 29 ಮ್ಯಾಚ್ ಆಡಬೇಕಾಗುತ್ತೆ. ವೆರಿ ಸಿಂಪಲ್ ಕ್ವಶನ್, ವೆರಿ ಸಿಂಪಲ್ ಆನ್ಸರ್. ಕ್ಲಿಯರ್? ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ 96th ಬರೋಣ. 1 ಝೂನಲ್ಲಿ ಜಿಂಕೆ ಮತ್ತು ನವಿಲುಗಳು ಇರುತ್ತವೆ ಅಂತಿದೆ. ನೋಡು, ಒಂದು ಝೂನಲ್ಲಿ ಜಿಂಕೆಗಳಿದ್ದಾವೆ ಮತ್ತು ನವಿಲುಗಳಿದ್ದಾವೆ, ಡಿಯರ್ಸ್ ಆ್ಯಂಡ್ ಪಿಕಾಕ್ಸ್. ಈ ಪ್ರಾಣಿಗಳ ತಲೆಗಳನ್ನು ಎಣಿಸಿದ್ದಲ್ಲಿ ಅಂತ. ಆ ಜಿಂಕೆ ತಲೆ, ಒಂದು ಜಿಂಕೆ ಒಂದೇ ತಲೆ ಇರೋದು, ಒಂದು ನವಿಲಿಗೆ ಒಂದೇ ತಲೆ ಇರುತ್ತೆ. ಆ ತಲೆಗಳನ್ನು ಎಣಿಸಿದರೆ ಟೋಟಲ್ 80 ಆಗ್ತವೆ. ಹಾಗೂ ಅದೇ ಪ್ರಾಣಿಗಳ ಕಾಲುಗಳನ್ನು ಎಣಿಸಿದಲ್ಲಿ 200 ಆಗುತ್ತೆ. ಒಂದು ಜಿಂಕೆಗೆ ಎಷ್ಟು ಕಾಲು ಅಂತ ಗೊತ್ತಿರಬೇಕು? 4 ಕಾಲು ಇರ್ತಾವೆ. ಒಂದು ನವಿಲಿಗೆ 2 ಕಾಲು ಇರ್ತಾವೆ. ಸೊ ಜಿಂಕೆ ಮತ್ತು ನವಿಲುಗಳ ಕಾಲುಗಳನ್ನು ಕೌಂಟ್ ಮಾಡ್ತಾವಲ್ಲ, ಟೋಟಲ್ 200 ಲೆಗ್ಸ್ ಆಗ್ತವೆ. 200 ಲೆಗ್ಸ್ ಕಾಲುಗಳು. ಹಾಗಾದರೆ ಜೂನಲ್ಲಿರುವ ನವಿಲುಗಳ ಸಂಖ್ಯೆ ಎಷ್ಟು ಅಂತ. ಫಸ್ಟ್ ನಾನು ಇದಕ್ಕೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಫಸ್ಟ್ ಮೆಥಡ್ ಹೇಳ್ಕೊಡ್ತೇನೆ. ಅಂದರೆ ಕೊಟ್ಟರೆ ಆಪ್ಷನ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡೋದು. ಮೊದಲನೇ ಆಪ್ಷನಲ್ಲಿ 20 ಇದೆಯಲ್ಲ, ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರೋದು ನವಿಲುಗಳ ಸಂಖ್ಯೆ ಆಗಿರೋದ್ರಿಂದ ಇಲ್ಲಿ ನವಿಲುಗಳು 20 ಇದ್ದಾವೆ ಅಂತ ತಗೊಂಡ್ರೆ ಆಟೋಮೆಟಿಕಲಿ ಜಿಂಕೆಗಳ ಸಂಖ್ಯೆ ನಾವು 60 ತಗೊಳ್ಳೇಬೇಕು. ಯಾಕೆಂದರೆ 20 ನವಿಲಿದೆ ಅಂದರೆ 20 ಎಲೆ, 60 ಜಿಂಕೆ ಇದೆ ಅಂದರೆ 60 ಎಲೆ, ತಲೆಗಳ ಸಂಖ್ಯೆ 80 ಆಗಬೇಕು. ಅಂದರೆ 20 ನವಿಲಿದಾವೆ ಅಂದರೆ ಇನ್ನು 60 ಜಿಂಕೆಗಳು ಅಲ್ಲಿ ಇರಲೇಬೇಕು. ಮಸ್ಟ್ ಆ್ಯಂಡ್ ಶುಡ್ 60 ಇರಲೇಬೇಕು. ಟೋಟಲ್ 80 ಆಗ್ತಾವೆ. ಸೊ ಇವಾಗ ಕಾಲುಗಳನ್ನು ಕೌಂಟ್ ಮಾಡೋಣ. ಒಂದು ನವಿಲಿಗೆ 2 ಕಾಲು. ಇಲ್ಲಿ 20 ನವಿಲಿದಾವೆ, 20 ಪಿಕಾಕ್ಸ್ ಇದಾವೆ. 20 ನವಿಲು ಅಂದರೆ 20 × 2 40 ಕಾಲು ಆಗ್ತಾವೆ. ಆಮೇಲೆ ಇಲ್ಲಿ 60 ಜಿಂಕೆ ಅಂತ ಇಲ್ಲಿ ಬರ್ದೇನೆ. ಒಂದು ಜಿಂಕೆಗೆ 4 ಕಾಲಾದರೆ 60 ಜಿಂಕೆ ಅಂದರೆ 60 × 4 240 ಕಾಲು ಆಗ್ತಾವೆ.
ಟೋಟಲ್ ಆ್ಯಡ್ ಮಾಡಿರಿ 40 + 240 ಅಡಿಷನ್ ಮಾಡಿದ್ರೆ 280 ಆಗುತ್ತೆ. 280 ಕಾಲುಗಳಾಗ್ತಾವಲ್ಲಿ. ಅಲ್ಲಿ ಪ್ರಶ್ನೆಯಲ್ಲಿರೋದು 200 ಕಾಲುಗಳು ಅಂತಿರೋದ್ರಿಂದ ಈ ನವಿಲುಗಳ ಸಂಖ್ಯೆ ಫಸ್ಟ್ ಆಪ್ಷನ್ 20 ಇದೆಯಲ್ಲ ಅದು ರಾಂಗ್ ಅಂತ. ಇದು ರಾಂಗ್. ಕಮಿಂಗ್ ಟು ದ ಸೆಕೆಂಡ್ ಆಪ್ಷನ್ ಬರೋಣ. ಸೆಕೆಂಡ್ ಆಪ್ಷನಲ್ಲಿ 60 ಇದೆ ಅಂದರೆ ಅಲ್ಲಿ ನವಿಲುಗಳು 60 ಇದ್ದಾವೆ ಅಂದರೆ ಜಿಂಕೆಗಳ ಸಂಖ್ಯೆ ನಾವು ಇನ್ನೆಷ್ಟು ತಗೊಳ್ಳೇಬೇಕು? 20 ತಗೊಳ್ಳೇಬೇಕು. ಯಾಕಂದರೆ 60 20 ಕೂಡಿದರೆ ಇಲ್ಲಿರೋ 80ಕ್ಕೆ ಸಮ ಆಗಬೇಕು. ಆ ದೃಷ್ಟಿಯಿಂದ ನಾನಲ್ಲಿ 60 ನವಿಲು ಅಂದರೆ 20 ಜಿಂಕೆಗಳನ್ನು ತಗೊಂಡಿದ್ದೀನಿ. ಕ್ಲಿಯರಾ? ಕಾಲುಗಳ ಸಂಖ್ಯೆ ಕ್ರಾಸ್ ಚೆಕ್ ಮಾಡೋಣ. ಒಂದು ನವಿಲಿಗೆ 2 ಕಾಲಾದರೆ ಇಲ್ಲಿ 60 ನವಿಲಿಗೆ ಎಷ್ಟಾಗುತ್ತೆ? 60 × 2 ಅಂದರೆ 120 ಕಾಲುಗಳಾಗ್ತವೆ. ಆಮೇಲೆ ಇಲ್ಲಿ ಒಂದು ಜಿಂಕೆಗೆ 4 ಕಾಲು ಅಂದರೆ ಇಲ್ಲಿ 20 ಜಿಂಕಿದೆ. 20 × 4 ಅಂದರೆ 80 ಕಾಲುಗಳಾಗ್ತಾವೆ. ಕಾಲುಗಳ ಸಂಖ್ಯೆ ಅಡಿಷನ್ ಮಾಡಿದ್ರೆ 120 + 80 ಅಡಿಷನ್ ಮಾಡಿರಿ 200 ಆಗುತ್ತೆ. ಪ್ರಶ್ನೆಯಲ್ಲಿ 200 ಕರೆಕ್ಟ್ ಇದೆಯಾ? ಸಾಗರ ಕರೆಕ್ಟ್ ಇರೋದ್ರಿಂದ ಆ ಝೂನಲ್ಲಿ 60 ನವಿಲುಗಳು ಇದ್ವು ಅಂತ ಹೇಳ್ಬೋದು. ಆನ್ಸರ್ ಇದಕ್ಕೆ ಕರೆಕ್ಟ್ ಆನ್ಸರ್ 60 ಅಂತ. ಕ್ಲಿಯರ್? ಅನದರ್ ಮೆಥಡ್, ಸೆಕೆಂಡ್ ಮೆಥಡ್, ವರ್ಬಲ್ ಮೆಥಡಲ್ಲಿ ಇದನ್ನ ಆನ್ಸರ್ ಮಾಡ್ತಾರೆ. ಇದು ನಾನು ಹೇಳಿದ್ದು ಆಪ್ಷನ್ ಥ್ರೂ ಆನ್ಸರ್ ಮಾಡಿದ್ದು. ಅದರ್ ಮೆಥಡ್ ವರ್ಬಲ್ ಮೆಥಡ್. ನೋಡ್ರಿ, ಫಸ್ಟ್ ನಾನು ಜಿಂಕೆ ಆಮೇಲೆ ನವಿಲು ತಗೊಳ್ತೇನೆ. ಸೊ ಜಿಂಕೆಗಳ ಸಂಖ್ಯೆ X ಅಂತ ತಗೊಂತೀನಿ, ನವಿಲುಗಳ ಸಂಖ್ಯೆ Y ಅಂತ ತಗೊಂತೀನಿ. ಇವೆರಡು ಕೂಡಿದ್ರೆ ಜಿಂಕೆಯ ತಲೆಗಳು ನವಿಲುಗಳ ತಲೆಗಳು ಕೂಡಿದ್ರೆ ಟೋಟಲ್ 80 ಅಂತ ಕೊಟ್ಟಿದೆ. ಅಂದರೆ ಒಂದೊಂದೇ ತಲೆ ಇರೋದ್ರಿಂದ X Y ಅಂತ ತಗೊಂತೀನಿ. ಟೋಟಲ್ ಎಷ್ಟು? 80 ಆಗುತ್ತೆ. ಅದೇ ನೆಕ್ಸ್ಟ್ ಕಾಲುಗಳ ಸಂಖ್ಯೆ ಕೌಂಟ್ ಮಾಡಬೇಕಂದ್ರೆ ಅಲ್ಲಿ X ಜಿಂಕೆಗಳಿದಾವೆ ಅಂದರೆ ಒಂದು ಜಿಂಕೆ 4 ಕಾಲಾದರೆ ಟೋಟಲ್ ಕಾಲುಗಳು 4X ಆಗುತ್ತೆ. ನವಿಲುಗಳ ಸಂಖ್ಯೆ Y ತಗೊಂಡಿದ್ದೀವಿ ಅಂದರೆ ಒಂದು ನವಿಲಿಗೆ 2 ಕಾಲಲ್ಲ 2 Y ಆಗುತ್ತೆ. ಈ ಕಾಲುಗಳ ಸಂಖ್ಯೆ ಕೂಡಿದ್ರೆ ಟೋಟಲ್ 200 ಆಗುತ್ತಲ್ಲ, ಈಕ್ವಲ್ ಟು 200 ಬರೀತು. 2 ಇಕ್ವೇಶನ್ ಆದ ಇಲ್ಲಿ ನೋಡ್ರಿ. ಇದರಲ್ಲಿ X ಬೆಲೆ ಕಂಡುಹಿಡಿಬೇಕಂದ್ರೆ ನಾವೇನು ಮಾಡಬೇಕು ಅಂದರೆ ಇಲ್ಲಿ Y ಪಕ್ಕದಲ್ಲಿ ಇಲ್ಲಿ 2 ಇದೆ ಅಂದರೆ ಇಲ್ಲಿ ಏನಿಲ್ಲ ಅಂದರೆ 1 ಇದ್ದಂಗೆ ಇದು 2ಕ್ಕೆ ಸಮ ಆಗಬೇಕು ಅಂದರೆ ಮೊದಲನೇ ಇಕ್ವೇಶನ್ನ 2ರಿಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಅವಾಗ Y ಕ್ಯಾನ್ಸಲ್ ಆಗಿ X ಸಿಗುತ್ತೆ ನಮಗೆ. ಅದರ್ವೈಸ್ X ಕ್ಯಾನ್ಸಲ್ ಮಾಡಿಕೊಂಡ್ರೆ ಆನ್ಸರ್ ಬರುತ್ತೆ. ನೋಡ್ರಿ, 2ರಿಂದ ಗುಣಿಸಿ 2 × X ಅಂದರೆ 2X ಪ್ಲಸ್ 2 × ಏನಿಲ್ಲ ಅಂದರೆ 1 ಇದ್ದಂಗೆ 2 × 1 ಅಂದರೆ 2Y ಈಕ್ವಲ್ ಟು 80 × 2 ಗುಣಿಸ್ರಿ 160 ಆಗುತ್ತೆ, 160 ಆಗುತ್ತೆ. ಸೊ ಇವಾಗ ಇವೆರಡು ಇಕ್ವೇಶನ್ ಮೈನಸ್ ಮಾಡಿದ್ರೆ ಕೆಳಗಿನ ಇಕ್ವೇಶನ್ ಸೈನ್ ಚೇಂಜ್ ಮಾಡ್ಬೇಕು. ಪ್ಲಸ್ ಇದ್ದವೆಲ್ಲ ಮೈನಸ್ ಆಗ್ತಾವೆ. ನೋಡ್ರಿ, +2y ಇದು -2y ಕ್ಯಾನ್ಸಲ್. 4x ಅಲ್ಲಿ 2x ಅನ್ನ ಇಲ್ಲಿ ಮೈನಸ್ ಮಾಡ್ರೆ 2x ಉಳಿಯುತ್ತೆ. ಈ 200 160 ಮೈನಸ್ ಮಾಡ್ರೆ 40 ಉಳಿಯುತ್ತೆ. 2 1 2 ಇದು 2 20 40 ಕ್ಯಾನ್ಸಲ್ ಆಗುತ್ತೆ. ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ x = 20. x ಅಂದ್ರೆ ಜಿಂಕೆಯ ತಲೆಗಳು 20 ಇದಾವೆ ಅಂತ. 20 ತಲೆ ಇದಾವೆ ಅಂದ್ರೆ ಅಲ್ಲಿ 20 ಜಿಂಕೆ ಇದ್ದಂಗೆ. ಆಬ್ವಿಯಸ್ಲಿ ನವಿಲುಗಳ ಸಂಖ್ಯೆ 60 ಬರಲೇಬಹುದು. ಯಾಕಂದ್ರೆ 20 ಜಿಂಕೆ ಅಂದಮೇಲೆ ಇನ್ನು 60 ನವಿಲುಗಳು ಇರಲೇಬೇಕು. ಸೊ ಆನ್ಸರ್ ಆಪ್ಷನ್ ಬಿ ನಲ್ಲಿದೆ 60. ಕ್ಲಿಯರ್? ಇದು ವರ್ಬಲ್ ಮೆಥಡ್, ಆಗಲೇ ಹೇಳಿದ್ದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಇದನ್ನು ನಂದೇ ಆದ ವೇನಲ್ಲಿ ಇನ್ನೊಂಥರ ಆನ್ಸರ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಫಸ್ಟ್ ಜಿಂಕೆ ಆಮೇಲೆ ನವಿಲು ಬರಿಯನ್ನು ಟೋಟಲ್ ತಲೆಗಳು ಕಾಲುಗಳ ಸಂಖ್ಯೆ ಬರೀತಾ ಹೋಗೋಣ. ಜಿಂಕೆಗಳ ಸಂಖ್ಯೆ ನೋಡ್ರಿ, 1 ಜಿಂಕೆಗೆ 1 ತಲೆ, 1 ನವಿಲಿಗೆ 1 ತಲೆ, ಟೋಟಲ್ ತಲೆಗಳ ಸಂಖ್ಯೆ 80 ಅಂತ. ನೆಕ್ಸ್ಟ್ 1 ಜಿಂಕೆಗೆ 4 ಕಾಲು, 1 ನವಿಲಿಗೆ 2 ಕಾಲು, ಟೋಟಲ್ ಕಾಲುಗಳ ಸಂಖ್ಯೆ 200 ಅಂತಿದೆ. 200 ಬರೀತಾ ಹೋಗೋಣ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವೇನು ಮಾಡ್ಬೋದು ಅಂದರೆ, ಸೊ ಇಲ್ಲಿ ನವಿಲುಗಳ ಸಂಖ್ಯೆ ಇದೆಯಲ್ಲ ಇವನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಅಂದರೆ ರೆಸಿಪ್ರೋಕಲ್ ತಗೊಳ್ಳೋಣ. ಈ 2 ಅನ್ನು ಮೇಲಿರೋ ನಂಬರಿಗೆ ಬರಬೇಕು, ಮೇಲ್ ಕಾಲಮ್ಗೆ. ಈ 1 ಅನ್ನು ಕೆಳಗಿರೋ ಕಾಲಮಿಗೆ ಮಲ್ಟಿಪ್ಲೈ ಮಾಡಬೇಕು. ಇವಾಗ ಇದರ ಅವಶ್ಯಕತೆ ಇಲ್ಲ. ಗುಣಿಸ್ರೆ ಈ 2 ಇಂದ ಈ 1 ಮಲ್ಟಿಪ್ಲೈ ಮಾಡಿದ್ರೆ 2 ಬರುತ್ತೆ. ಈ 1 ಇಂದ ಈ ಜಿಂಕೆಗಳ ಸಂಖ್ಯೆ 4 ಮಲ್ಟಿಪ್ಲೈ ಮಾಡಿದ್ರೆ 4 ಬರುತ್ತೆ. ದೊಡ್ಡನ್ನು ಫಸ್ಟ್ ಬರೆಯೋಣ, ನಡುವೆ ಮೈನಸ್ ಹಾಕೊಳ್ಳೋಣ. ನೆಕ್ಸ್ಟ್ ಟೋಟಲ್ ಮಾಡೋಣ. 2 × 80 ಅಂದರೆ 160 ಆಗುತ್ತೆ. 160 ಬರೀತೀನಿ. ಈ 1 × 200 ಮಲ್ಟಿಪ್ಲೈ ಮಾಡಿದ್ರೆ 200 ಬರುತ್ತಲ್ಲ, 200 ದೊಡ್ಡದನ್ನು ಫಸ್ಟ್ ಬರ್ಕೊಳ್ಳೋಣ. 200 ಬರೀತೀನಿ. 4ರಲ್ಲಿ 2 ಮೈನಸ್ ಮಾಡಿದ್ರೆ 2 ಬರುತ್ತೆ. 200ರಲ್ಲಿ 160 ಮೈನಸ್ ಮಾಡಿದ್ರೆ 40 ಬರುತ್ತೆ. 2 1 2 20 40 ಕ್ಯಾನ್ಸಲ್ಲು. ಸೊ ಇಲ್ಲಿ 20 ಬಂದಿದೆ ಅಂದರೆ 1 ಅಂದರೆ ಜಿಂಕೆ ಮೊದಲು ನಾವು ನವಿಲು ಕ್ಯಾನ್ಸಲ್ ಮಾಡಿದ್ವಿ ಅಂದರೆ ಜಿಂಕೆಗಳ ಸಂಖ್ಯೆ ಸಿಗುತ್ತೆ.
ನವಿಲುಗಳು ಕ್ಯಾನ್ಸಲ್ ಮಾಡಿದ್ವಿ ಅಂದರೆ ಜಿಂಕೆಗಳು 20 ಇದ್ದಾವೆ ಅಂತ. ಜಿಂಕೆಗಳು 20 ಇದ್ಮೇಲೆ ನವಿಲುಗಳು 60 ಇರಲೇಬೇಕು. ಟೋಟಲ್ 80 ಆಗ್ಬೇಕಂದ್ರೆ 60 ನವಿಲು ಇರಲೇಬೇಕು. ಆಪ್ಷನ್ ಬಿ ನಲ್ಲಿ ಕರೆಕ್ಟ್ ಇದೆ. ಕ್ಲಿಯರ್? ಹಿಂಗೂ ಮಾಡ್ಬೋದು ಆನ್ಸರ್ನ, ಟ್ರೈ ಮಾಡಿ ನೋಡ್ರಿ ಈ ಥರ ಕ್ವಶನ್ ಹಾಕ್ಕೊಂಡು. ಕಮಿಂಗ್ ಟು ದ ನೆಕ್ಸ್ಟ್ 97th ಕ್ವಶನ್ಗೆ ಬರೋಣ. ಏನಿದೆ ಅಂದರೆ ಈ ಚಿತ್ರಗಳಲ್ಲಿ ಯಾವುದು ಕ್ಯಾರೆಟ್, ಬೀನ್ಸ್ ಮತ್ತು ತರಕಾರಿಗಳ ಮಧ್ಯದ ಸಂಬಂಧವನ್ನು ಸೂಚಿಸುತ್ತದೆ ಅಂತಿದೆ. ತರಕಾರಿ, ಬೀನ್ಸು ಮತ್ತು ಕ್ಯಾರೆಟು ಬೀನ್ಸು ತರಕಾರಿಗಳ ಮಧ್ಯದ ಸಂಬಂಧ. ಫಸ್ಟ್ ಕ್ಯಾರೆಟ್ ಇದೆ, ಬೀನ್ಸ್ ಇದೆ, ತರಕಾರಿ ಇದೆ. ಇವುಗಳ ಸಂಬಂಧ ಹೇಳ್ತಕ್ಕಂಥ ಚಿತ್ರ ಯಾವುದು ಅಂತ. ಫಸ್ಟ್ ಆಫ್ ಆಲ್ ಈ 3 ವರ್ಡ್ಸ್ ನೋಡ್ಕೊಂಡ್ರೆ ಕ್ಯಾರೆಟು, ಬೀನ್ಸು, ತರಕಾರಿಗಳಲ್ಲಿ ಯೂನಿವರ್ಸಲ್ ಅನ್ಸೋದು, ಅತಿ ದೊಡ್ಡದು ಅನ್ಸೋದು ಯಾವುದು ಅಂದರೆ ತರಕಾರಿ. ಸೊ ಫಸ್ಟ್ ನಾವು ತರಕಾರಿ ಸರ್ಕಲ್ ಬರೆಯೋಣ. ಇದು ತರಕಾರಿ ಅಂತ, ವೆಜಿಟೇಬಲ್ಸ್. ತರಕಾರಿಯಲ್ಲಿ ಕ್ಯಾರೆಟ್ ಅನ್ನೋದೇನು, ಅದು ಒನ್ ಟೈಪ್ ವೆಜಿಟೇಬಲ್. ಬೀನ್ಸ್ ಈಸ್ ಅನದರ್ ಟೈಪ್ ಆಫ್ ವೆಜಿಟೇಬಲ್. ಕ್ಯಾರೆಟ್ ಅನ್ನೋದು ಒಂದು ವಿಧವಾದ ತರಕಾರಿ, ಬೀನ್ಸ್ ಅನ್ನೋದು ಮತ್ತೊಂದು ವಿಧವಾದ ತರಕಾರಿ. ಸೊ ಆಗಿರೋದ್ರಿಂದ ತರಕಾರಿಗಳ ಗುಂಪಲ್ಲಿ ಒಂದು ವಿಧವಾದ ತರಕಾರಿ ಕ್ಯಾರೆಟ್, ಇನ್ನೊಂದು ವಿಧವಾದ ತರಕಾರಿ ಬೀನ್ಸ್ ಅಂತ ಬರೀತೀವಿ. ಇನ್ನು ಉಳಿದಿರೋ ಜಾಗ ನೋಡ್ರಿ, ಇಲ್ಲಿ ಇನ್ನು ಬೇರೆ ಬೇರೆ ಥರ ತರಕಾರಿಗಳು ಇದ್ದಾವೆ ಅಂತ. ಸೊ ಆಪ್ಷನ್ ಯಾವ್ದು ಸರಿ ಆಗುತ್ತೆ? ಇಲ್ಲಿ ಆಪ್ಷನ್ ಸಿ ಸರಿ ಆಗುತ್ತೆ ನೋಡ್ರಿ. ಇದರಲ್ಲಿ ಇದು ಮೇಲಿಂದು ತರಕಾರಿ, ಇದು ತರಕಾರಿಯಲ್ಲಿ ಒಂದು ವಿಧವಾದ ತರಕಾರಿ ಇದು ಕ್ಯಾರೆಟ್, ಮತ್ತೊಂದು ವಿಧವಾದ ತರಕಾರಿ ಅಂದರೆ ಇದು ಬೀನ್ಸ್. ಉಳಿದಿರೋ ಜಾಗ ಇನ್ನೂ ಬೇರೆ ಬೇರೆ ಥರ ತರಕಾರಿಗಳು ಇದ್ದಾವೆ ಅಂತ. ಆಪ್ಷನ್ ಸಿ ಎಕ್ಸಾಕ್ಟ್ ಆನ್ಸರ್. ಕಮಿಂಗ್ ಟು ದ 98th ಕ್ವಶನ್. ಬ್ಲಡ್ ರಿಲೇಷನ್ಶಿಪ್ ಮೇಲಿದೆ ನೋಡ್ರಿ, ರಕ್ತ ಸಂಬಂಧ ಪರೀಕ್ಷೆ ಮೇಲಿದೆ. ವೆರಿ ಸಿಂಪಲ್ ಕ್ವಶನ್ನು. ನೀವು ಅದನ್ನ ನೋಡಿದ ತಕ್ಷಣ ಫ್ಯಾಮಿಲಿ ಟ್ರೀ ಆಗ್ತಾ ಬರ್ಬೇಕು. ಎ ಯು ಬಿನ ಸಹೋದರಿ ಅಂತ ಇದೆ. ಎ ಯು ಬಿನ ಸಹೋದರಿ ನೋಡ್ರಿ, ಎ ಅನ್ನೋರು ಬಿನ ಸಹೋದರಿ ಅಂತಿರೋದ್ರಿಂದ ಸಹೋದರಿ ಅಂದರೆ ಮೈನಸ್ ಬರೀತೀನಿ, ಫೀಮೇಲ್ ಅವರು, ಮಹಿಳೆ ಅಂತ, ಲೇಡೀಸ್. ನೋಡ್ರಿ, ಎ ಅನ್ನೋರು ಬಿನ ಸಹೋದರಿ ಅಂದರೆ ಎ ಅನ್ನೋರು ಫೀಮೇಲ್ ಅಂತ ಗೊತ್ತಾಯ್ತು ಅಲ್ಲಿ. ಸೊ ಸಿಂಗಲ್ ಲೈನ್ ಹಾಕಿ ಆರೋ ಮಾರ್ಕ್ ಹಾಕಿದೆ ಅಂದರೆ ಇವರಿಬ್ಬರು ಒಡ ಹುಟ್ಟಿದವರು, ಸಿಬ್ಲಿಂಗ್ಸ್ ಅಂತ. ಸಹೋದರ ಸಹೋದರಿ ಇರ್ಬೋದು ಅಥವಾ ಇಬ್ಬರು ಸಹೋದರಿಯರೇ ಆಗಿರ್ಬೋದು. ನೆಕ್ಸ್ಟ್ ಮುಂದಿನ ಸೆಂಟೆನ್ಸ್ ಹೋದ್ರೆ ಸಿ ಯು ಬಿನ ತಾಯಿ ಅಂತಿದೆ ಅಲ್ಲಿ. ಸಿ ಯು ಬಿನ ತಾಯಿ ಅಂತ ಕೊಟ್ಟಿದ್ದಾನೆ. ಸಿ ಯು ಬಿನ ತಾಯಿ ಅಂದಮೇಲೆ ತಂದೆ ತಾಯಿಯರನ್ನ ನಾವು ಮೇಲ್ ಬರಿತೀವಿ. ಯಾವಾಗಲೂ ತಂದೆ ತಾಯಿಯರನ್ನ ನಾವು ಮೇಲ್ ಬರ್ತೀವಿ. ಸಿ ಅನ್ನೋರು ಬಿನ ತಾಯಿ ಅಂದಮೇಲೆ ಹೇಗೂ ಅವ್ರ ತಾಯಿನೇ, ಯಾಕಂದರೆ ಎ ಮತ್ತು ಬಿ ಒಡ ಹುಟ್ಟಿದವರು ಅಂತ ಗೊತ್ತಾದ್ಮೇಲೆ ಸಿ ಬಿಯ ತಾಯಿ ಅಂದರೆ ಇವರು ಫೀಮೇಲ್ ಸಿ ಯು ಬಿನ ತಾಯಿ ಅಂದಮೇಲೆ ಇವರು ಫೀಮೇಲು ಮೈನಸ್ ಬರೀತಾರೆ, ಅವ್ರು ಹೇಗೂ ತಾಯಿನೇ. ಮುಂದೆ ನೋಡ್ರಿ, ಡಿ ಯು ಸಿನ ತಂದೆ ಅಂತಿದೆ. ಡಿ ಯು ಸಿನ ತಂದೆ ಅಂತ ಕೊಟ್ಟಿದ್ದಾನೆ. ಡಿ ಯು ಸಿನ ತಂದೆ. ಸೊ ನಾನು ಡಿ ಮೇಲ್ ಬರೀತಾ ಇದ್ದಾನೆ. ತಂದೆ ಅಂದಮೇಲೆ ಪ್ಲಸ್ ಅಂತ ನೋಡ್ರಿ, ಸಿನ ತಂದೆ ಡಿ ಆಗಿರ್ತಾರೆ ಅಂತ. ಕೇಳಿರೋ ಪ್ರಶ್ನೆ, ಎ ಯು ಡಿಗೆ ಏನಾಗಬೇಕು ಅಂತ. ಈ ಎ ಅನ್ನೋರು ಈ ಡಿಗೆ ಏನಾಗಬೇಕು ಅಂತ ಕೇಳಿದಾನೆ. ನೋಡ್ರಿ, ಏನರು ಈ ಡಿಗೆ ಏನಾಗಬೇಕು ಅಂತ ಪ್ರಶ್ನೆ ಕೇಳಿದಾನೆ. ನೋಡ್ರಿ, ಡಿನ ಮಗಳು ಸಿನ ಮಗಳು ಎ ಅಂದರೆ ಮಗಳ ಮಗಳು ಏನಾಗ್ತಾರೆ, ಮೊಮ್ಮಗಳು ಆಗ್ತಾರೆ. ಆಪ್ಷನ್ ಡಿ ಐತೆ ನೋಡ್ರಿ. ಡಾಟರ್ಗೆ ನಾವು ಗ್ರ್ಯಾಂಡ್ ಡಾಟರ್ ಅಂತ ಕರಿತೀವಿ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಓಕೆ, ಕ್ಲಿಯರ್? ಕಮಿಂಗ್ ಟು ದ ನೆಕ್ಸ್ಟ್ 98th ಕ್ವಶನ್ ಬರೋಣ. ಏನಿದೆ ಅಂತ ನೋಡ್ರಿ. ಒಂದು ತರಗತಿಯ ಎಲ್ಲ ಹುಡುಗರನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸಿದಾಗ ಒಬ್ಬ ಹುಡುಗನು ಆ ಸಾಲಿನ ಎರಡೂ ಬದಿಯಿಂದ 19ನೇಯವನಾದರೆ ಅಂತ. ಎರಡೂ ಕಡೆಯಿಂದ ಲೆಫ್ಟ್ ಸೈಡಿಂದ ಕೌಂಟ್ ಮಾಡಿದ್ರು 19, ರೈಟ್ ಸೈಡಿಂದ ಕೌಂಟ್ ಮಾಡಿದ್ರು 19 ಅಂತ. ಒಟ್ಟು ಆ ತರಗತಿಯಲ್ಲಿ ಎಷ್ಟು ಹುಡುಗರಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, ಒಬ್ಬ ಹುಡುಗನ ಸ್ಥಾನವನ್ನು ತರಗತಿಯ ಎರಡೂ ಕಡೆಯಿಂದ ಕೌಂಟ್ ಮಾಡಿದ್ರು ಅಂದರೆ ವೆರಿ ಸಿಂಪಲ್ ವೇ ಅಂದರೆ ಲೆಫ್ಟ್ ಸೈಡಿಂದ 19ನೇ ಪ್ಲೇಸಲ್ಲಿ ಇರ್ತಾನೆ, ರೈಟ್ ಸೈಡಿಂದನೂ 19ನೇ ಪ್ಲೇಸಲ್ಲಿ ಇರ್ತಾನೆ ಅಂದರೆ ಅವೆರಡೂ ಆ್ಯಡ್ ಮಾಡಿರಿ 38 ಆಗುತ್ತೆ. -1 ಮಾಡಿದ್ರೆ ಟೋಟಲ್ 37 ಜನ ಹುಡುಗರು ಇರ್ತಾರೆ ಅಂತ. ಒಬ್ಬ ಹುಡುಗನ ಪ್ಲೇಸನ್ನು ಎರಡೂ ಬದಿಯಿಂದ ಎರಡೂ ಕಡೆಯಿಂದ ಕೌಂಟ್ ಮಾಡಿದಾಗ ಅವೆರಡೂ 19ನೇ ಪ್ಲೇಸಲ್ಲೇ ಇದ್ದಾನೆ ಅಂದರೆ 19 + 19 38 -1 ಮಾಡಿದ್ರೆ ಟೋಟಲ್ ಎಷ್ಟು ಹುಡುಗರಿದ್ದಾರೆ ಅಂದರೆ 37 ಹುಡುಗರಿದ್ದಾರೆ ಅಂತ ಬರಿಬೋದು. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಅದರ್ವೈಸ್ ಇದು ಪ್ರಾಕ್ಟಿಕಲ್ ಅಪ್ರೋಚ್ ನೋಡೋಣ. ಸೊ ಒಂದು ಲೈನಲ್ಲಿ ಈ ಥರ ಹಾಕ್ಕೊಳ್ತೀನಿ. ಈ ಕಡೆಯಿಂದ ಕೌಂಟ್ ಮಾಡಿದ್ರೆ ಇದು ಲೆಫ್ಟ್ ಎಂಡ್, ಎಡಬದಿ ಅಂತ ಹೇಳ್ತೀವಿ. ಸೊ ಈ ಸೈಡಿಂದ ಕೌಂಟ್ ಮಾಡಿದ್ರೆ ಅದು ರೈಟ್ ಎಂಡ್ ಅಂತ, ಬಲಬದಿ ಅಂತ ಹೇಳ್ತೀವಿ, ರೈಟ್ ಎಂಡ್. ಈ ಲೆಫ್ಟ್ ಎಂಡಿಂದ ಕೌಂಟ್ ಮಾಡಿದ್ರೆ ಒಬ್ಬ ಹುಡುಗ ಇಲ್ಲಿ ನಿಂತಿದ್ದಾನೆ ಅಂದರೆ ಬಾಯ್
ಲೆಫ್ಟ್ ಹ್ಯಾಂಡಿಂದ ಈ ಕಡೆಯಿಂದ ಎಣಿಸ್ಕೊಂತ ಬಂದರೆ ಅವನು ಎಷ್ಟನೇನಂದ್ರೆ 19ನೇನೋ ಅಂತ ಹೇಳಿದ್ದಾರೆ. ಸೊ ಆ ಕಡೆಯಿಂದ ಎಣಿಸಿದ ಮರೆ ಇವನು 19ನೇನೋ ಅಂದರೆ ಇವನು ಹಿಂದ್ಗಡೆ 18 ಜನ ಇರ್ತಾರೆ ಅಂತ. ರೈಟ್ ಹ್ಯಾಂಡಿಂದ ಈ ಸೈಡಿಂದ ಕೌಂಟ್ ಮಾಡ್ಕೊಂತ ಬಂದರು 19ನೇನೋ ಅಂದರೆ 18 ಜನ ಆದಮೇಲೆ ಇವನು 19ನೇನೋ ಅಂತ. ಸೊ ಅದರ ಟೋಟಲ್ ಎಷ್ಟು? ಇಲ್ಲ 18 ಜನ, ಇಲ್ಲ 18 ಜನ, 18 + 18 36. ಒಬ್ಬ ಹುಡುಗ ಇವನೊಬ್ಬನ ಸೇರ್ಕೊಂಡ್ರೆ ಟೋಟಲ್ ಎಷ್ಟಾದರೂ 37 ಜನ ಆ ತರಗತಿಯಲ್ಲಿ. ಕ್ಲಿಯರ್? ಪ್ರಾಕ್ಟಿಕಲ್ ಅಪ್ರೋಚ್. ಕಮಿಂಗ್ ಟು ದ 100th ಕ್ವಶನ್. ಸೆಂಚುರಿ ಇದು, ಶತಕ ಬಾರಿಸಿದ್ರೆ ನೀವು ಇದರಲ್ಲಿ ಸುಮಾರು ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. 1ರಿಂದ 100 ತನಕ ನೋಡ್ರಿ, ಒಂದಿಷ್ಟು ಪ್ರಶ್ನೆಗಳು ನೆಕ್ಸ್ಟ್ ಬರೋ ಎಕ್ಸಾಮಲ್ಲಿ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಇದು ಕ್ಯಾಲೆಂಡರ್ ರಿಲೇಟೆಡ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ. 2003ನೇ ಇಸವಿಯ ಜನವರಿ 30ನೇ ದಿವಸವು ಗುರುವಾರ ಆದರೆ 2003ನೇ ಇಸವಿಯ ಮಾರ್ಚ್ 2ನೇ ದಿವಸವು ಯಾವ ವಾರ ಅಂತ ಕೊಟ್ಟಿದ್ದಾನೆ. ನೋಡ್ರಿ, ಈ ಫಸ್ಟ್ ಆಫ್ ಆಲ್ 2003 ಅನ್ನೋದು ಸಾಮಾನ್ಯ ವರ್ಷ, ಕಾಮನ್ ಇಯರ್ ಅಂತ ಗೊತ್ತಿಲ್ಲ. 2003 ಅನ್ನೋದು ಸಾಮಾನ್ಯ ವರ್ಷ, ಕಾಮನ್ ಇಯರ್ ಅಂತ. ಸೊ ಇದು ಕಾಮನ್ ಇಯರ್ ಅಂತ ಗೊತ್ತಾದ್ಮೇಲೆ ಸೇಮ್ 2003 ಜನವರಿ 30ನೇ ತಾರೀಕು ಗುರುವಾರ ಆದರೆ ಅದೇ ವರ್ಷ ಕೊಟ್ಟಿದ್ದಾನೆ. 2003 ಮಾರ್ಚ್ 2ನೇ ದಿನ ಕೊಟ್ಟಿದ್ದಾನೆ ಅಂದರೆ ಇಯರ್ ಸೇಮ್ ಇದ್ದಾಗ ನೀವು ಇಯರ್ನ ನೆಗ್ಲೆಕ್ಟ್ ಮಾಡ್ಬೋದು. ಜನವರಿ 30ನೇ ತಾರೀಕು ಗುರುವಾರ ಆದರೆ ಮಾರ್ಚ್ 2ನೇ ತಾರೀಕು ಯಾವ ವಾರ ಅಂತ ಪ್ರಶ್ನೆ ಕೇಳಿದ್ದಾನೆ. ವೆರಿ ಸಿಂಪಲ್ ವೇ ನೋಡ್ರಲ್ಲಿ. ಹೆಂಗೆಂದ್ರೆ ನಾನು ಜನವರಿ 30ನೇ ತಾರೀಕಿಂದ ಮಾರ್ಚ್ 2ನೇ ತಾರೀಕುವರೆಗೂ ಟೋಟಲ್ ನಂಬರ್ ಆಫ್ ಡೇಸ್ ಕೌಂಟ್ ಮಾಡಬೇಕು. ಜನವರಿ 30ರಿಂದ ಮಾರ್ಚ್ 2 ತನಕ ಎಷ್ಟು ದಿನಗಳಾಗ್ತವೆ ಅಂತ ಕೌಂಟ್ ಮಾಡೋಣ. ಜನವರಿ ತಿಂಗಳಲ್ಲಿ ಟೋಟಲ್ 31 ದಿನ ಇರ್ತವೆ. ಇಲ್ಲಿ 30 ದಿನ ಮೈನಸ್ ಮಾಡ್ಬೇಕು. ಆ 30 ದಿನ ಇಲ್ಲ, ಜನವರಿ 30ರಿಂದ ಮುಂದಕ್ಕೆ ಬೇಕಲ್ಲ. ಆ ಜನವರಿಯಲ್ಲಿ ಟೋಟಲ್ 31 ಡೇಸ್ ಇರ್ತಾವೆ. ಆ 31 ಡೇಸಲ್ಲಿ ಇಲ್ಲಿರೋ 30 ಡೇಸ್ ಮೈನಸ್ ಮಾಡಿದ್ರೆ ಇನ್ನು ಒಂದೇ ದಿನ ಉಳಿದಿರ್ತದೆ. ಜನವರಿ ತಿಂಗಳಲ್ಲಿ ಒಂದೇ ದಿನ ರಿಮೈನಿಂಗ್ ಇರೋದು. ನೆಕ್ಸ್ಟು ಫೆಬ್ರವರಿ ತಿಂಗಳಲ್ಲಿ 28 ದಿನ ಇರ್ತಾವೆ. ಯಾಕೆ ಇಲ್ಲಿ ಸಾಮಾನ್ಯ ವರ್ಷ ಅಂತೇಳಿ ಅಂದರೆ 2003 ಸಾಮಾನ್ಯ ವರ್ಷ ಅಲ್ಲ, ಹಾಗಾಗಿ ಫೆಬ್ರವರಿಯಲ್ಲಿ 28 ದಿನ ಇರ್ತಾವೆ. ನೆಕ್ಸ್ಟ್ ಮಾರ್ಚ್ ಎಲ್ಲಿವರೆಗೆ ಇಳಿದಾನೆ ಅಂದರೆ ಮಾರ್ಚ್ 2ನೇ ತಾರೀಕುವರೆಗೆ ಇಳಿದಾನೆ ಅಂದರೆ ಮಾರ್ಚ್ ತಿಂಗಳಲ್ಲಿ 2 ದಿನ ಮಾತ್ರ ಕೌಂಟ್ ಮಾಡಬೇಕು. ಟೋಟಲ್ 28 + 2 30, ಇದೊಂದು ಕೂಡ್ರಿ 31 ದಿನಗಳಾಗ್ತವೆ. ಜನವರಿ 30ರಿಂದ ಮಾರ್ಚ್ 2ನೇ ತಾರೀಕುವರೆಗೂ ಟೋಟಲ್ 31 ಡೇಸ್ ಆಗ್ತಾವೆ. ಈ 31ನ 7ಇಂದ ಡಿವೈಡ್ ಮಾಡ್ಬೇಕು. ಯಾಕೆ 7ಇಂದ ಡಿವೈಡ್ ಮಾಡಬೇಕು ಅಂದರೆ ಒಂದು ವಾರಕ್ಕೆ 7 ದಿನಗಳಾಗಿರೋದ್ರಿಂದ 7ರಿಂದ ಡಿವೈಡ್ ಮಾಡಬೇಕು. 7 4 28, ಶೇಷ 3 ಉಳಿಯುತ್ತೆ. ನೋಡ್ರಿ, ಶೇಷ ನೋಡ್ಕೋಬೇಕಿಲ್ಲ. 7ರಿಂದ ಡಿವೈಡ್ ಮಾಡಿದಾಗ ಇದು ಭಾಗಲಬ್ಧ ಬೇಕಾಗಲ್ಲ ನಮಗೆ, ಎಷ್ಟರ ಬಲ್ಲದು. ಇಲ್ಲಿ ಕೊಟ್ಟಿರೋ ಪ್ರಶ್ನೆ ಗುರುವಾರ ಅಂತಿದೆ. ಪ್ರಶ್ನೆಯಲ್ಲಿ ಗುರುವಾರ ಅಂತಿದೆ ಅಂದರೆ ಗುರುವಾರದಿಂದ ಇಲ್ಲಿ ರಿಮೈಂಡರ್ 3 ಇದೆ. ರಿಮೈಂಡರ್ 3 ಇದೆ ಅಂದರೆ ಗುರುವಾರದಿಂದ 3 ಡೇಸ್ ಕೌಂಟ್ ಮಾಡಿರಿ. ಶುಕ್ರವಾರಕ್ಕೆ 1 ದಿನ, ಶನಿವಾರಕ್ಕೆ 2 ದಿನ, ಭಾನುವಾರಕ್ಕೆ 3 ದಿನ. ಗುರುವಾರ ಆದಮೇಲೆ 3 ಡೇಸ್. ಫಸ್ಟ್ ಡೇ ಶುಕ್ರವಾರ, ಸೆಕೆಂಡ್ ಡೇ ಶನಿವಾರ, ಥರ್ಡ್ ಡೇ ಭಾನುವಾರ ಆಗುತ್ತೆ. ಸೊ ಗುರುವಾರದಿಂದ 3 ದಿನ ಕೂಡಿದ್ರೆ ಯಾವ ವಾರ ಬರುತ್ತೆ? ಭಾನುವಾರ ಬರುತ್ತೆ. ಭಾನುವಾರ ಸಂಡೇ ಬರುತ್ತೆ. ಇಲ್ಲಿ ಭಾನುವಾರ ಫಸ್ಟ್ ಆಪ್ಷನಲ್ಲಿ ಇದೆ. ಅರ್ಥ ಆಯ್ತಾ? ಕ್ಲಿಯರಾ? ನೋಡಿರಿ, ಟೋಟಲ್ ನಾನು ಇವತ್ತು 81ಇಂದ 100ವರೆಗೂ 20 ಕ್ವಶನ್ಗಳನ್ನು ಯಾವ ರೀತಿ ಆನ್ಸರ್ ಮಾಡೋದು ಅಂತ ನನ್ನದೇ ಆದ ವೇನಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನನ್ನ ಕ್ಲಾಸು, ನನ್ನ ಮೆಥಡು ನಿಮಗೆ ಇಷ್ಟ ಆಗಿತ್ತು ಅಂದರೆ ಜಸ್ಟ್ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ನಿಮ್ಗೆ ಏನು ಅನಿಸುತ್ತೆ ಹಂಗೆ ಕಮೆಂಟ್ ಮಾಡಿರಿ. ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಏನಂತ ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಬಂದರೆ ಇನ್ನೂ ಹೆಚ್ಚು ವೀಡಿಯೋಸ್ನ ನಮ್ಮ ಯೂಟ್ಯೂಬಲ್ಲಿ ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ. ನೀವು ನಮಗೆ ಸಪೋರ್ಟ್ ಮಾಡ್ತಾ ಬರಬೇಕು. ಸೊ ಇಲ್ಲಿವರೆಗೂ ನನ್ನ ವಿಡಿಯೋನ ಯಾರು ಕಂಪ್ಲೀಟಾಗಿ ವಾಚ್ ಮಾಡಿದರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.